निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादितमशेषविशेषतोऽपि वन्द्यं सदा प्रियतमं मम सन्नमामि। तमेव शास्त्रप्रभवं प्रणम्य जगद्गुरूणां गुरुमञ्जसैव विशेषतो मे परमाख्यविद्या व्याख्यां करोम्यन्वपि चाहमि। ಓಂ ಓಂ ಬ್ರಹ್ಮ ಅಥಾತೋರ್ಮ ಜಿಜ್ಞಾಸ. ಯಾವ್ದಾಯ್ತೀಗ ಜಿಜ್ಞಾಸಾಧಿಕರಣ ಮುಗೀತು. ಜನ್ಮಾಧಿಕರಣದೊಳಗೆ ಜಗಜ್ಜನ್ಮಾಧಿಕರ್ತ ನಾರಾಯಣನೇ ಹೊರತು ಬೇರೆಯವರಲ್ಲ ಎಂಬುದನ್ನು ಅನೇಕ ಆಧಾರಗಳನ್ನು ಕೊಟ್ಟು ತಿಳಿಸಿದರು. ಅದಾದ ಮೇಲೆ ಇನ್ನೂ ಅದು ಮುಗಿದಿಲ್ಲ. ಜನ್ಮಾಧಿಕರಣ ಮುಗೀತಾ? ಹಾಂ, ಅದರಲ್ಲಿ ಅಥೋ ಜೀವೈಕ್ಯವಪಿ ಹಿತಾಕ್ರಿಯಾದಿದೋಷಂಚ ವಕ್ಷ್ಯತ್ತೇವ ಸ್ವಯಂ ಪ್ರಭು ನಿರ್ಗುಣತ್ವಂ ಚ ತೇನೈವ ನಿಷಿದ್ಧಂ ಪ್ರಗುಣಾ ಸ್ವಯಂ ಹಿತಾಕ್ರಿಯಾದಿದೋಷಂಚ ವಕ್ಷ್ಯತ್ತೇವ ಸ್ವಯಂ ಪ್ರಭು. ಜೀವನಿಗೆ ಬ್ರಹ್ಮತ್ವ ಇಲ್ಲ, ಅವನಿಗಿರ್ತಕ್ಕಂಥದ್ದು ಅಸ್ವಾತಂತ್ರ್ಯ ಎಂಬುದು ಪ್ರತಿ ಕ್ಷಣದಲ್ಲೂ ಅನುಭವಕ್ಕೆ ಬರುತ್ತೆ. ಉಳಿದವರಿಗೆ ಇಲ್ಲ, ಅವರಲ್ಲಿ ಸ್ವಾತಂತ್ರ್ಯ ಇಲ್ಲ. ಆದ್ದರಿಂದಾಗಿಯೇ ಹರಿಯೇ ಜಗಜ್ಜನ್ಮಾಧಿಕರ್ತ ಅಂತ ತೀರ್ಮಾನ. ಭೇದೇನೈವತು ಮುಖ್ಯಾರ್ಥ ಸಂಭವೇ ಲಕ್ಷಣಾ ಕುತಃ ಕಥಂ ನಿತ್ಯಗುಣಸ್ಯಾಸ್ಯ ಸ್ಯಾದೈಕ್ಯಂ ಗುಣಹಾನತಃ. ಭೇದೇನೈವತು ಮುಖ್ಯಾರ್ಥ ಸಂಭವೇ ಲಕ್ಷಣಾ ಕುತಃ. ಆಗೊಂದು ಪ್ರಶ್ನೆ ಬಂತು. ಹೌದು ಸರಿ, ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಇದೆ. ತತ್ವಮಸಿ ಅಂತ ಅರ್ಥ ಮಾಡ್ಬೇಕಾದ್ರೆ ನೀನೇ ಬ್ರಹ್ಮ ಅಂತ ಅರ್ಥ ಆಯಿತು ಅಲ್ಲಿಗೀಗ. ಆದರೆ ಹೇಗಾಗಲಿಕ್ಕೆ ಸಾಧ್ಯ ಇದೆ? ಜೀವನಲ್ಲಿ ಏನಿದೆ? ಸ್ವಾತಂತ್ರ್ಯ ಅಲ್ಪತ್ವಾದಿಗಳೆಲ್ಲ ಇದೆ. ದೇವರಲ್ಲಿ ಸ್ವಾತಂತ್ರ್ಯಾದಿಗಳೆಲ್ಲ ಇವೆ. ಹೇಗೆ ಕುಡಿಸೋಕ್ಕೆ ಸಾಧ್ಯ ಅಂತ ಪ್ರಶ್ನೆ. ಅದಕ್ಕೇನು ಮಾಡ್ತಾರೆ? ಒಂದು ಕೆಲಸ ಮಾಡೋಣ ನಾವು. ಜಹದ್ ಅಜಹಲ್ಲ ಕ್ಷಣ. ಕೆಲವು ಬಿಟ್ಬಿಡೋದು, ಕೆಲವು ಸೇರಿಸ್ಕೊಡೋದು. ಏನು ಬಿಟ್ಬಿಡೋದು? ಅಜ್ಞಾಸ. ಅಲ್ಲಿ ದೇವರ ಸ್ವಾತಂತ್ರ್ಯ ಎಲ್ಲ ತೆಗೆದುಹಾಕಿಬಿಡೋದು, ಜೀವರಲ್ಲಿ ಆಸ್ವಾದ ಎಲ್ಲ ತೆಗೆದುಹಾಕಿಬಿಡೋದು. ಏನು ಉಳಿಯುತ್ತೆ ಕೊನೆಗೆ? ಬರೀ ಆತ್ಮ. ಅಲ್ಲಿ ಆತ್ಮ, ಇಲ್ಲಿ ಆತ್ಮ, ಎರಡು ಒಂದಾಗ್ಬಿಡ್ತಾರೆ. ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಾಯ್ತಾ? ಅದಕ್ಕೆ ಹೇಳ್ತಾರೆ, ಬಿಡೋಂಥ ವಿಷಯ ಅಲ್ಲ ಇದು. ಹಾಲಿಡಾಲು ಹಾಲು ಬಂತು, ಹಾಲು ಸಾಲದು ಹೊತ್ತು ಹಾಲಿಡಾಲು ಕೊಟ್ಟರು ಕುಡಿಯೋಕ್ಕೆ. ಅವಾಗ ಏನು ಮಾಡಿ ತೆಗೆದಾಕ್ಬಿಡ್ತೀರಿ? ಅಲ್ಲ, ಏನು ತೆಗೆದುಬಿಡ್ತೀರಿ? ಹಾಲಿನ ಕ್ಷೀರತ್ವ ತೆಗಿತೀರಿ, ಫಾಲಿಡತ್ವ ತೆಗಿತೀರಿ ಅಂತ ಹೇಳಿದರೆ ಅದು ಫಾಲಿಡತ್ವ ತೆಗೆದ್ರೆ ಫಾಲಿಡಾಲೇ ಅಲ್ಲ, ಅದು ಕ್ಷೀರನೇ ಅಲ್ಲ. ಅದು ಅಂದರೆ ಅದು ನಿತ್ಯ ಗುಣಗಳನ್ನು ತೆಗಿಲಿಕ್ಕೆ ಬರೋದಿಲ್ಲ. ದೇವರ ಗುಣಗಳನ್ನು ಏನಂತ ಹೇಳಿದೆ ಶ್ರುತಿ? ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ. ಸ್ವಾಭಾವಿಕ ಅಂತ ಹೇಳಿದ ಮೇಲೆ ಇವತ್ತು ಯಾವ ಕಾಲಕ್ಕೂ ಏನಾಗೋದಿಲ್ಲ, ಸಾಧ್ಯ ಇಲ್ಲ ಅಂತೇಳಿ ಪ್ರಫುಡಾಶ್ವಯ. ಆದರೆ ಸೂರ್ಯತ್ವ ತೆಗೆದುಹಾಕ್ತಾರೆ ಬೇಕಾದ್ರೆ ಭಗವಂತ. ಆದರೆ ಭಗವಂತ ಯಾರು ತೆಗೆಯೋದು? ಈ ಮಧ್ಯೆ ಅರ್ಥ ಆಯ್ತಾ? ಈಗ ಉಳಿದವ್ರಿಗೆ ಯಾರದೋ ತೆಗೆದುಹಾಕ ದೇವ್ರನ್ನ ತೆಗೆಯಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಸದೈವ ಗುಣವತ್ವೇಶ್ಯ ಭಿನ್ನಂ ಸ್ಯಾ ನಿರ್ಗುಣ. ಅದಕ್ಕೆ ಕಾರಣ ಕೊಟ್ಟು ಭೇದೇನೈವತು ಮುಖ್ಯಾರ್ಥ ಸಭೆ ಲಕ್ಷಣಾ ಕುತಃ. ಒಂದು ಸಮಸ್ಯೆ, ಈ ಎರಡು ಸಮಸ್ಯೆ ಇಲ್ಲಿ. ಮುಖ್ಯಾರ್ಥ ಕೂಡದೆ ಹೋದಾಗ ಲಕ್ಷಣ ಅರ್ಥ ಮಾಡಬೇಕು. ಗೊತ್ತಾಯ್ತು? ಮುಖ್ಯಾರ್ಥನೇ ಸರಿ ಇರಬೇಕಾದ್ರೆ ಲಕ್ಷಣ ಯಾಕೆ ಮಾಡಬೇಕೀಗ? ಯಾಕೆ ಕೋಣ ಏನೀಗ ಗಂಗೆಯಲ್ಲಿ ಪ್ರವಾಹ ಇದೆ, ಏನು ಲಕ್ಷಣ ಅರ್ಥ ಮಾಡಬೇಕಾದ ಕಾರಣನೇ ಇಲ್ಲ. ಗಂಗೆಯಲ್ಲಿ ಹಳ್ಳಿ ಏನಿದೆ ಸಮಸ್ಯೆ ಬಂತು. ಗಂಗೆಯಲ್ಲಿ ಬೋಟ್ ಹೋಗ್ತಾ ಇದೆ, ಇದಕ್ಕೇನು ಮಾಡಬೇಕಾಗಿಲ್ಲ, ಲಕ್ಷಣಾರ್ಥ ಮಾಡೋ ಕಾರಣ ಇಲ್ಲ. ಯಾಕೆ ಗಂಗೆನೂ ಇದೆ, ಬೋಟು ಇದೆ, ಪ್ರವಾಹ ಹೋಗ್ತಾನೂ ಇದೆ, ಸಮಸ್ಯೆ ಇಲ್ಲ. ಗಂಗೆಯಲ್ಲಿ ಹಳ್ಳಿ ಇದೆ ಅಂದರೆ ಅವ ಸಮಸ್ಯೆ ಆಯಿತು. ಗೊತ್ತಾಯ್ತಾ? ಇಲ್ಲಿ ಮುಖ್ಯಾರ್ಥಕ್ಕೆ ಏನು ತೊಂದರೆ ಇದೆ? ಜೀವ ಬೇರೆ, ದೇವರು ಬೇರೆ. ಜೀವರು ಬಿಂಬ, ದೇವರು ಪ್ರತಿಬಿಂಬ. ಜೀವರೆಲ್ಲ ಪ್ರತಿಬಿಂಬರಾಗಿದ್ದರೆ ಪರಮಾತ್ಮ ಬಿಂಬನಾಗಿದ್ದ. ಏನು ವಿರೋಧ ಇದೆ? ಏನು ವಿರೋಧನೇ ಇಲ್ಲ ನೋಡಿ. ಮತ್ತು ಹಾಲಿಗೆ ಹಾಲು ಅಂತ ಕರೆಯೋದಕ್ಕೆ ವಿರೋಧ ಬಂದಾಗ ನಾವು ಚಾತುರ್ಮಾಸ್ಯದಲ್ಲಿ ಏನು ಮಾಡಬೇಕು? ಈ 3 ವರ್ಷದಲ್ಲಿ ಅಲ್ಲಿ ಕರಿಬೇಕು. ಬಾಧಕನೇ ಇಲ್ಲ. ಆದ್ದರಿಂದ ಮೊದಲನೇ ತಪ್ಪು ಲಕ್ಷಣ ಮಾಡೋಕ್ಕೆ ಹೋಗಿದ್ದು, ಎರಡನೇ ತಪ್ಪು ಲಕ್ಷಣ ಮಾಡೋಕ್ಕೆ ಬರೋದಿಲ್ಲ ಅನ್ನೋದು. ಅದಕ್ಕೆ ಹೇಳ್ತಾರೆ ಕಥಂ ನಿತ್ಯ ಗುಣಸ್ಯಾಸ್ಯ ಸ್ಯಾದೈಕ್ಯಂ ಗುಣಹಾನತಃ. ಗುಣಗಳನ್ನು ತೆಗೆದುಹಾಕಿಬಿಟ್ಟು ಐಕ್ಯ ಕಳ್ಳಿಕ್ಕೆ ಹೇಗೆ ಬರುತ್ತೆ? ಈಗ ನಿತ್ಯ ಗುಣಗಳು ಅದನ್ನೇ ಹೇಳ್ತಾರೆ. ನಿತ್ಯ ಗುಣಸ್ಯಾಸ್ಯ. ನಿತ್ಯ ಗುಣಗಳು ಸ್ವಾಭಾವಿಕ ಗುಣ ಇದ್ದ ಕಾಲಕ್ಕೆ ಆ ಗುಣವನ್ನು ತೆಗೆದು ಐಕ್ಯವನ್ನು ಕೊಡಿಸಲಿಕ್ಕೆ ಬರೋದಿಲ್ಲ. ಸದೈವ ಗುಣವತ್ವೇ ಅಸ್ಯ ಭಿನ್ನಂ ಸ್ಯಾತ್ ನಿರ್ಗುಣಂ ಸದಾ ನಚ ಮಿಥ್ಯಾಗುಣತ್ವಂ ಸ್ಯಾತ್ ಅನಿರ್ವಾಚ್ಯಸ್ಯ ದೂಷಣಂ.
ಸದೈವ ಗುಣವತ್ವೇ ಅಸ್ಯ ಭಿನ್ನಂ ಸ್ಯಾತ್ ನಿರ್ಗುಣಂ ಸದಾ. ಹಾಗಿದ್ದ ಸದೈವ ಗುಣಪೂರ್ಣ ಅಂತ ಕರೆದು ನಿರ್ಗುಣ ಅಂತ ಕರೆದರೆ ನಿರ್ಗುಣ ಬೇರೆ ಸಗುಣ ಬೇರೆ ಅಂತ ಎರಡಾಯ್ತಲ್ಲ. ಒಬ್ಬರಮ್ಮನ್ನು ಒಪ್ಪಲಿಕ್ಕೆ ತಯಾರಿಲ್ಲದ್ರೆ ಇಬ್ಬರು ಬ್ರಹ್ಮನ್ನು ಒಪ್ಪದಾಗ ಆಯ್ತು ಅಷ್ಟೇ. ಏನು ಸಮಸ್ಯೆ ಸಾಲ್ವ್ ಆಗಲಿಲ್ಲ ಅದು. ನಚ ಮಿಥ್ಯಾಗುಣತ್ವಂ ಯತಿ ಯತ್ ಸ್ಯಾತ್ ಅದಿರ್ವಾಚ್ಯಶ್ಯ ದೂಷಣ. ಅಲ್ಲ ಏನು ಸಮಸ್ಯೆ ಇಲ್ಲ. ನಿರ್ಗುಣ ನಿರ್ಗುಣ, ಸಗುಣ ಸಗುಣ. ಏನಿದು ಸಗುಣ ಅನ್ನೋದು ಅಂತ ಕೇಳಿದರೆ ಇದು ಎಂಥದ್ದಿದು? ಮಿಥ್ಯಾಗುಣಗಳಿವೆ ಅಷ್ಟೇ. ಮಿಥ್ಯಾಗುಣಗಳು ಇರ್ತಕ್ಕಂಥವನು ಸಗುಣ, ಯಾವ ಗುಣ ಇಲ್ದವರು ನಿರ್ಗುಣ. ವಿರೋಧ ಬರಲೇ ಇಲ್ಲ. ಮಿಥ್ಯಾಗುಣ ಇರೋಣಂದ್ರೆ ಇಲ್ಲ ಅಂತ ಅರ್ಥ. ಅದಕ್ಕೆ ಹೇಳ್ತಾರೆ ಬರೀ ಮಾತೆ ಹೊರತು ಏನಲ್ಲ, ವಸ್ತುಸ್ಥಿತಿ ಅಲ್ವೇ ಅಲ್ಲ. ಅದು ಸಗುಣ ಅಂದಮೇಲೆ ಸತ್ಯ ಸಗುಣನೇ ಆಗಬೇಕೇ ಹೊರತು ಮಿಥ್ಯಾ ಸಗುಣ ಅಂಬದು ಸಾಧ್ಯ ಇಲ್ಲ. ಇದೆಲ್ಲ ತಿಳಿಸಿದಾಗ ಅವ್ರು ಎಷ್ಟು ಕಷ್ಟಪಡ್ತಾರೆ. ಅದಕ್ಕೆ ಕಷ್ಟ ಶಾಸ್ತ್ರ ಅಂತ ಕರೆ, ಕಷ್ಟಶಾಸ್ತ್ರ ಅಂತ ಕರೆ, ಕಷ್ಟಶಾಸ್ತ್ರ ಅಂತ ಕರೆ. ಅಂದರೆ ಅನುಭವಿಸೋದಲ್ಲ, ಮಾತಾಡೋದು ಭಾರಿ ಕಷ್ಟ ಅದ್ರ ಬಗ್ಗೆ. ಯಾರಿಗೆ ನಿರ್ಗುಣ? ಯಾವ ಗುಣ ಇಲ್ಲದೋದಕ್ಕೆ ನಿರ್ಗುಣ ಅಂತ ಹೆಸರು. ಸಗುಣ ಎಲ್ಲ ಗುಣ ಇದ್ರೆ ಸಗುಣ, ಎಲ್ಲ ಗುಣ ಇರೋನು ಯಾವ ಗುಣ ಹೊಲ್ದಿಲ್ಲ, ಇಬ್ಬರು ಒಂದು ಹಾಗೆ ಆಗ್ತಾರೆ. ಮತ್ತೆ ಸುಳ್ಳು ಗುಣಗಳನ್ನು ಹಾಕಿದರೆ ಗುಣವಂತ ಹಾಗೆ ಆಗ್ತಾನೆ, ಸರಿಯಲ್ಲ. ನಚ ಮಿಥ್ಯಾಗುಣತ್ವ ಸ್ಯಾತ್ ಅದಿರ್ವಾಚ್ಯಸ್ಯ ದೂಷಣ. ಮಿಥ್ಯಾಗುಣವನ್ನು ಯಾತಕ್ಕೆ ಒಪ್ಪಕ್ಕೆ ಬರೋದಿಲ್ಲ? ಅದು ಮಿಥ್ಯಾ ಶಬ್ದಕ್ಕೆ ನಿಮ್ಮ ಅರ್ಥ ಏನು? ಸಸದ್ವಿಲಕ್ಷಣ ಅಂತ ಕರೆದಿದ್ದೀವಿ. ಸಸದ್ವಿಲಕ್ಷಣ ಈಗಾಗಲೇ ಖಂಡನೆ ಮಾಡಿ ಆಗಿಬಿಟ್ಟಿದೆ. ನಾವು ಕುಡ್ಸಕ್ಕೆ ಬರೋದಿಲ್ಲ ಅಂತ ಹೇಳಿ ಆಗಿಬಿಟ್ಟಿದೆ. ಆದ್ದರಿಂದ ಏನು ಕುಡ್ಸಕ್ಕೆ ಬರೋದಿಲ್ಲ ದೇವರಲ್ಲಿ? ಮಿಥ್ಯಾ ಗುಣಗಳನ್ನು ಕುಡ್ಸಕ್ಕೆ. ಮಿಥ್ಯಾ ಅಂದರೆ ವ್ಯಾವಹಾರಿಕ ಅಂತ ಅರ್ಥ. ವ್ಯಾವಹಾರಿಕ ಅಂದರೆ ಸಹಸದ್ವಿಲಕ್ಷಣ ಅಂತ ಅರ್ಥ. ಅದು ಕೂಡ ಚಾನ್ಸಸ್ಸೇ ಇಲ್ಲ ಅಂತ ಹೇಳ್ಬಿಟ್ಟು. ನಿರ್ಗುಣತ್ವಂ ಸದಾಚ ಸ್ಯಾತ್ ಆಸುರತ್ವಂ ನ ಚಾನ್ಯಥ. ನಿರ್ಗುಣತ್ವಂ ತದಾಚ ಸ್ಯಾತ್ ಆಸುರತ್ವಂ ಚ ನಾನ್ಯಥ. ಹಾಗೆ ಹೇಳ್ತಾರೆ. ನಿರ್ಗುಣತ್ವಂ ತದಾ ಯಾವಾಗ ಒಪ್ಪಕ್ಕೆ ಬರ್ತಿತ್ತು? ನಿರ್ಗುಣತ್ವ ಇದ್ದರೆ, ಅದೇ ಇಲ್ಲ ಫಸ್ಟ್. ಆಸುರತ್ವಂ ನಚ, ಇದೆಲ್ಲ ಅಸುರ ಮತವಾಯಿತೆ ಹೊರತು ಯಾವ ಮತವಾಗಲಿಲ್ಲ. ದೇವತೆಗಳು ಒಪ್ತಕ್ಕಂಥ ಮತ ಅಲ್ಲ ಇದು. ಲಕ್ಷಲಕ್ಷಣೆಯೋರ್ ಭೇದೋ ಅಭೇದೋ ವಾ ಯದಿ ವಾ ಉಭಯಂ. ಈ ಲಕ್ಷ್ಯ ಇದೆ, ಲಕ್ಷಣ ಇದೆ. ಉದಾಹರಣೆಗೆ ಗಂಗಾಯಾಮ್ ಘೋಷಃ. ಇಲ್ಲಿ ಲಕ್ಷ್ಯ ಯಾವುದು? ಲಕ್ಷ್ಯ ಯಾವುದು? ವಾಚ್ಯ ಯಾವುದು? ಲಕ್ಷ್ಯ ಯಾವುದು? ಲಕ್ಷ್ಯ ಯಾವುದು? ತೀರ, ಗಂಗಾ ತೀರ ಲಕ್ಷ್ಯ. ಲಕ್ಷ್ಯ ಮತ್ತು ಲಕ್ಷಣ ಏನು? ಲಕ್ಷಣ ಏನು? ಗೋಗೆ ಲಕ್ಷಣ ಶಾಸ್ತ್ರಾದೇವತ್ವಂ ಲಕ್ಷಣ. ಲಕ್ಷ್ಯ ಮತ್ತು ಲಕ್ಷಣಗಳಿಗೆ ಭೇದೋ ಅಭೇದೋವ. ಲಕ್ಷಣಗಳಿಗೆ ಭೇದನೋ ಅಭೇದನೋ ಅಂತ ಪ್ರಶ್ನೆ ಈಗ. ಯದಿವಾಚ ಉಭಯಂ, ಭೇದನೋ ಅಭೇದನೋ ಅಥವಾ ಭೇದಾಭೇದನೋ, ಮೂರನ್ನೂ ಹೇಳ್ತೀವೋ ಅಂತ ಕೇಳಿದ್ರು. ಯಾರು ಹೇಳ್ತೀವಿ ಮೂರರಲ್ಲಿ? ಇತಿ ಪೃಷ್ಠೇ ತದೈಕ್ಯಸ್ಯ ಗತಿರೇವರ. ಮೂರರಲ್ಲಿ ಏನು ಉತ್ತರ ಕೊಟ್ಟರು ಕೂಡ ಐಕ್ಯ ಹೋಯಿತು ಅಂತ. ಭೇದ ಅಂತ ಹೇಳಿದ್ರೆ ಹೋಗೇ ಬಿಡ್ತು, ಅದು ಲಕ್ಷಣ ಅಂದರೆ ಹೊರಟೋಯ್ತು. ಇದರಲ್ಲಿ ಇಲ್ಲೇ ಇಲ್ಲ. ಆದ್ದರಿಂದ ಮೂರು ಉತ್ತರನೂ ಕೂಡ ನಿಮಗೇನಾಯಿತು? ಉತ್ತರಗಳಾಗಲೇ ಇಲ್ಲ, ಸಮಸ್ಯೆ ಜಾಸ್ತಿ ಮಾಡಿತ್ತು. ಇತಿ ಪೃಷ್ಠೇ ತದೈಕ್ಯಸ್ಯ ಗತಿರೇವ ನ ವಿದ್ಯತೆ. ಐಕ್ಯಕ್ಕೆ ಗತಿ ಬರಲೇ ಇಲ್ಲ. ಐಕ್ಯಾಭೇದೇ ನ ಶಾಸ್ತ್ರೇಣ ಜ್ಞೇಯಂ ತತ್ ಸ್ವಪ್ರಕಾಶತಃ. ಇನ್ನು ಐಕ್ಯ ಅನ್ನೋದು ಅಭೇದ ಅಂತ ಹೇಳಬೇಕೀಗ. ಭೇದ ಅಂದ್ರೆ ಹೋಯ್ತು, ಭೇದಾಭೇದ ಅಂದ್ರೆ ಹೋಯ್ತು. ಅಭೇದ ಹೇಳೋದಾದರೆ ಐಕ್ಯಾಭೇದೇ ನ ಶಾಸ್ತ್ರೇಣ ಜ್ಞೇಯಂ ತತ್ ಪ್ರಕಾಶತಃ. ಹಾಗಿದ್ದರೆ ಜೀವ ಬ್ರಹ್ಮ ಐಕ್ಯ ಇದೆ. ಈಗ ಐಕ್ಯಕ್ಕೇನೆ ಲಕ್ಷಣಗಳಿಗೆ ಐಕ್ಯ ಇದೆ. ಐಕ್ಯ ಇದೆ ಅಂದಮೇಲೆ ಬ್ರಹ್ಮ ಯಾರು? ಸ್ವಪ್ರಕಾಶ. ಬ್ರಹ್ಮ ಸ್ವಪ್ರಕಾಶ. ಸ್ವಪ್ರಕಾಶವನ್ನು ನೋಡಲಿಕ್ಕೆ ಶಾಸ್ತ್ರ ಹಾಕಬೇಕು. ದೀಪ ನೋಡೋಕ್ಕೆ ಇನ್ನೊಂದು ದೀಪ ಬೇಕಾ? ಆದ್ದರಿಂದ ಶಾಸ್ತ್ರ ವ್ಯರ್ಥ. ಈಗ ಶಾಸ್ತ್ರಕ್ಕೆ ವಿಷಯನೇ ಇಲ್ಲ, ಇರೋದೇ ಒಂದೇ ವಸ್ತು, ಅದು ಸ್ವಪ್ರಕಾಶ. ಅದಕ್ಕೆ ಶಾಸ್ತ್ರ ಬೇಕಿಲ್ಲ. ಉಳಿದ ಪದಾರ್ಥ ಇಲ್ಲೇ ಇಲ್ಲ. ಶಾಸ್ತ್ರಕ್ಕೆ ಏನು ಬಂತೀಗ? ವಿಷಯನೇ ಇಲ್ಲ ಶಾಸ್ತ್ರಕ್ಕೆ. ಅದು ಪ್ರತ್ಯಕ್ಷಕ್ಕೆ ಕಣ್ಣಿಗೊಂದು ವಿಷಯ ಇದೆ, ಕಿವಿಗೊಂದು ಇದೆ. ಎರಡು ವಿಷಯ ಒಂದೇ ಆಗಿಬಿಟ್ಟಿದ್ದಿದ್ರೆ ಕಿವಿ ಹಾಕ್ಬೇಕಾದ್ರೆ ಅರ್ಥ. ಎರಡು ವಿಷಯ ಬೇರೆ ಆಗಿದೆ ಅಂಥೇಳಿ ಪ್ರಮಾಣ ಇದೆ, ಇನ್ನೊಂದು ಪ್ರಮಾಣಕ್ಕೆ ಅಗತ್ಯನೇ ಇಲ್ಲ. ನಾವೇನು ಹೇಳಿ ಪ್ರತ್ಯಕ್ಷ ಅನುಮಾನ ಆಗಮ, ನಾಲ್ಕೇ ಪ್ರಮಾಣ ಬೇಕಿಲ್ಲ. ಯಾತಕ್ಕೆ? ಎಲ್ಲ ಸೇರಿ ಹೋಯ್ತು ಅಂತ ಹೇಳ್ಬಿಟ್ಟಿದೆ. ಆದರೆ ನಿನ್ನಲ್ಲಿ ಏನಾಯ್ತು? ಈಗ ಸ್ವಪ್ರಕಾಶ ವಸ್ತು, ಈ ಬೇರೆ ಪ್ರಮಾಣನೇ ಬೇಕಿಲ್ಲ. ಆದ್ದರಿಂದ ಇದು ಮತ್ತೆ ತಿಳ್ಕೊಳ್ಳೋ ಜ್ಞಾನ. ನಿಮ್ಮ ಮಧ್ಯೆ ತಿಳ್ಕೊಳ್ಳಿ, ನಾನು ತಿಳಿಯೋದೇ ಫುಲ್ ಆಫ್ ಪ್ರಾಬ್ಲಮ್ಸ್. ಅದು ಇಷ್ಟೆಲ್ಲ ಕಷ್ಟಪಡೋದಕ್ಕಿಂತ ಭೇದ ಒಪ್ಕೊಂಡ್ಬಿಟ್ರೆ ಸಿಂಪಲ್, ಅದು ಸರಳ, ಯಾವ ಸಮಸ್ಯೆನೂ ಇಲ್ಲ. ತತ್ ಸ್ವಪ್ರಕಾಶತಃ. ಇದೆಲ್ಲ ಡೀಟೇಲಾಗಿ ಯಾಕೆ ಹೇಳ್ತಿಲ್ಲ ಅಂದರೆ ಹಿಂದೆ ಮಾಯವಾದ ಕಡೆ ಹೇಳಿಬಿಟ್ಟಿದ್ದಾರೆ. ಎಲ್ಲ ಸ್ವಪ್ರಕಾಶವಾದನ್ನು ಹೇಳೋದಕ್ಕೋಸ್ಕರ ಶಾಸ್ತ್ರ ಹಾಕಬೇಕು.
ಸ್ವಪ್ರಕಾಶ ಅಲ್ಲ ಅಂತ ಹೇಳಿದರೆ ಶಾಸ್ತ್ರಗಳು ಸುಳ್ಳು ಸುಳ್ಳು ಶಾಸ್ತ್ರ ಬೇರೆ ಜೊತೆಗೆ ಹೇಳೋದೇನು ಬಂತು. ಅವ್ರು ಹೇಳೋದಕ್ಕೆ ಏನಿದೆ ಆತ್ನಲ್ಲಿ, ಏನಿದೆ ಅಂತ ಹೇಳಬೇಕು. ಇವ್ರು ಯಾರು ಇಷ್ಟೇ ಇನ್ನೇ ಅಷ್ಟು ಇದೇ ಹೇಳೋದಿಲ್ಲ. ಇವ್ರು ಗೊತ್ತಿಲ್ಲ, ಇವ್ರ ಅಪ್ಪ ಹೀಗೆ ತಾತ ಹೀಗಿದ್ರು, ಇವ್ರು ಹೀಗೆ ಮಾಡಿದ್ದಾರೆ, ಹಾಗಿದ್ರೆ ಸರಿ ಸರಿ ಅಂತ ಹೇಳ್ತಾ ಹೋಗ್ತಾರೆ. ಏನು ಹೇಳಾಗೇ ಇಲ್ಲ ಅದಕ್ಕೆ. ಹೆಸರಿಗೆ ಸ್ವಪ್ರಕಾಶ ಅಂತ ಹೇಳಬೇಕೆ ಹೊರತು ಆ್ಯಕ್ಚುಲಿ ಏನಿಲ್ಲ. ಪ್ರಕಾಶದ ಒಂದು ಹೆಸರು ಕೂಡ ಭಾರಿ ಓದಿದ್ದಾರೆ, ಒಂದು ಓದಿಲ್ಲ. ಇದು ಈ ಅರ್ಥದಲ್ಲಿ ನಿಮ್ಮ ಮಾತಿನಲ್ಲಿ ಯಾವ ಸಮಸ್ಯೆ, ಪ್ರತಿಯೊಂದು ಸಮಸ್ಯೆನೂ ಕೂಡ ಹಾಗೆ ಉಳ್ಕೊಳ್ಳುತ್ತೆ ಹೊರತು ಹೊಸ ಹೊಸ ಸಮಸ್ಯೆ ಸೃಷ್ಟಿಯಾಗುತ್ತೆ ಹೊರತು ಏನಾಗಲಿಲ್ಲ. ನಾವು ಸಾಮಾನ್ಯ ರೋಗವಾಸಿ ಆಗ್ಲಿಕ್ಕೆ ಹೋಗಿ ಆ ವ್ಯಕ್ತಿ ಇನ್ನೂ ರೋಗ ಉಲ್ಬಣಿಸ್ಬಿಡ್ತು ಅಂತ ಹೇಳಿದಾಗ ಆಯ್ತು. ಶಾಸ್ತ್ರ ಇರೋ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಹೊರತು ಯಾತಕ್ಕಲ್ಲ, ಜಾಸ್ತಿ ಮಾಡ್ಲಿಕ್ಕಲ್ಲ. ಜಾಸ್ತಿ ಆಯ್ತು, ಅಜ್ಞಾನಿಗಳೇ ವಾಸಿ ಆಯ್ತು ಇದಕ್ಕಿಂತ. ಭೇದೇ ಮಿಥ್ಯಾತ್ವತೋ ಭೇದ ಸತ್ಯತ್ವಂ ಸ್ಯಾದ್ ಬಲಾದಪಿ. ಭೇದೇ ಮಿಥ್ಯಾತ್ವತಃ, ಭೇದದಲ್ಲಿ ಭೇದ ಹೇಳಿಬಿಟ್ರೆ ಮಿಥ್ಯ ಆಗಿಬಿಡುತ್ತೆ. ಪರಮಾತ್ಮ ಗುಣಗಳಿಗೂ ಬೇರೆ ಬೇರೆ ಹೇಳ್ತೀನಿ ರೀ, ನಾನು ಸ್ವಪ್ರಕಾಶ ಅಲ್ಲ ಅಂತ ಕೇಳೋದಾದರೆ ಹಾಗಿದ್ದರೆ ಬ್ರಹ್ಮವಿದ್ವಾದೆಲ್ಲ ಸುಳ್ಳು ಅಂದಮೇಲೆ ಸುಳ್ಳಾಗೋಯ್ತಾಗ. ಸ್ವರೂಪ ಹೇಳಿದರೆ ಸ್ವಪ್ರಕಾಶ, ತೆಗೆದು ಹಾಕಿದರೆ ಅಲ್ಲೇ ದ್ವೈತ ಬಂತು. ನಿಮ್ಮ ಸುಳ್ಳು ಬೇರೆ ಏನು ಒಪ್ಪಿದ್ರು ಸುಳ್ಳು ಒಪ್ಪಬೇಕಷ್ಟೇ. ಅವರು ಸುಳ್ಳನ್ನು ಒಪ್ಪೋದು ಒಂದೇ, ಒಪ್ಪದೆ ಇರೋದೇ ಒಂದೇನೆ. ಆದ್ದರಿಂದ ಉತ್ತರ ಬರಲೇ ಇಲ್ಲ. ಭೇದಾಭೇದವು ಯದಿ ತದಾ ಸ್ಯಾದೇವ ಹಿ ಅನವಸ್ಥಿತಿ. ಇಲ್ಲ, ಭೇದಾಭೇದಕ್ಕೊಂದು ದೋಷ ಹೇಳಿಬಿಟ್ಟಿದೆ, ಒಂದೇನೋ ಕಾಂಟ್ರಡಿಕ್ಷನ್ನು. ಭೇದಾಭೇದ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು ಹೇಳಿರೋ ಭೇದಾಭೇದ ಎಂಬುದೇನದು ವ್ಯೂ ಪಾಯಿಂಟ್ ಬದಲಾಗಿ ಮಾಡಿದ್ದೇ ಹೊರತು ಸ್ಟ್ರಿಕ್ಟ್ಲಿ ಹೇಳ್ತಾರೆ ಭೇದ ಅಭೇದ ಅಷ್ಟೇ, ಇನ್ನೊಂದಿಲ್ಲ. ಅದು ವ್ಯವಹಾರಕ್ಕೆ ಸುಮ್ಮನೆ ಅರ್ಥ ಆಗ್ಲಿಕ್ಕೆ ಉಪಯೋಗಿಸಿದ್ದು. ಮತ್ತು ಕಡಿತಾ ಇದೆ, ಬಿಸಿ ಹಾಲಿದೆ, ಆಮೇಲೆ ಆರೋಗೋದು ಕಂಡಿದ್ದೇವೆ ನಾವು, ಅದಕ್ಕೆ ಎಕ್ಸ್ಪ್ಲೇನ್ ಮಾಡಿದ್ದೇವೆ ಹೊರತು ಬೇರೆ ಏನೂ ಅಲ್ಲ. ನೀವು ಇನ್ನೊಂದಕ್ಕಿಂತ ಕೂಡಿಸ್ತಾ ಹೋದ್ರೆ ಕೊನೆಗೆ ಅನವಸ್ಥಿತಿ ದೋಷ ಬರುತ್ತೆ. ಭೇದಾಭೇದವು ಯದಿ ತದಾ, ಆ ಭೇದಾಭೇದ ಕಾಂಟ್ರಡಿಕ್ಷನ್ ಅವಾಯ್ಡ್ ಮಾಡ್ಲಿಕ್ಕೆ ಹೋದರೆ ಅನವಸ್ಥಾ ದೋಷ ಬರುತ್ತೆ. ಸ್ವನಿರ್ವಾಹಕತಾ ಚೇತ್ ಸ್ಯಾತ್ ಬಾಹ್ಯವಾಹಕವಿತ್ಯಪಿ ಪರ್ಯಾಯೋ ಭೇದವಾನ್ ವಾ ಸ್ಯಾತ್ ಅನವಸ್ಥಾ ಉಭಯತ್ರ ಚ. ಸ್ವನಿರ್ವಾಹಕತಾ ಚೇತ್ ಸ್ಯಾತ್ ಬಾಹ್ಯಂ ಬಾಹ್ಯಂ ವಾಹ್ಯಂ ವಾಹಕಮಿತ್ಯಪಿ. ಸ್ವನಿರ್ವಾಹಕತ ಹೇಳ್ತೇವೆ ನಾವೀಗ. ನಾವು ವಿಶೇಷಕ್ಕೇನು ಹೇಳಿದ್ದೀವಿ? ವಿಶೇಷಕ್ಕೆ ಇನ್ನೊಂದು ವಿಶೇಷ ಬೇಕಿಲ್ಲ ಅಂತ ಹೇಳಿದ್ದೇವೆ. ಅದು ಹೇಳ್ತಾನಲ್ಲ, ಇದಕ್ಕೆ ಇನ್ನೊಂದು ಬೇಕಿಲ್ಲ ಅಂತ ಹೇಳೋದಾದರೆ ಅದು ಸರಿಯಲ್ಲ. ಯಾಕೆ? ಸ್ಯಾತ್ ಬಾಹ್ಯಂ ವಾಹ್ಯಂ ವಾಹಕಮಿತ್ಯಪಿ. ಹಾಗಿದ್ದರೆ ವಾಹ್ಯ ವಾಹಕಗಳಿಗೆ ಭೇದ ಇದ್ದ ಕಾಲಕ್ಕೆ, ಅಲ್ಲಿ ಅಭೇದ ಇದ್ದ ಕಾಲಕ್ಕೆ ಕೂಡ್ಸಕ್ಕೆ ಏನು ಮಾಡಬೇಕು? ವಿಶೇಷ ಹೇಳಿ ಅದು ಸ್ವನಿರ್ವಾಹಕ ಅಂತ ಹೇಳಿ ಸಾಲ್ವ್ ಮಾಡಬೇಕು. ಸ್ಪಷ್ಟ ಭೇದ ಕಾಣ್ತಿರ್ಬೇಕಾದ್ರೆ ಏನು ಹೇಳಬೇಕಲ್ಲಿ? ಅದು ಇದರಿಂದ ಅಭೇದ ಕಲ್ಪಿಸಿ, ಅದಕ್ಕೆ ವಿಶೇಷ ಕಲ್ಪಿಸಿ, ಅದು ಸ್ವನಿರ್ವಾಹಕತ್ವ ಹೇಳಿ ಅರ್ಥನೇ ಇಲ್ಲ ಅವ್ರಿಗೆ. ನೇರವಾಗಿ ಏನಿದೆ ಅಲ್ಲಿ ಭೇದ ಒಪ್ಕೊಂಡ್ರೆ ಸಮಸ್ಯೆ ಬರಲಿಲ್ಲ. ಭೇದ ಒಪ್ಕೊಂಡ್ಮೇಲೆ ವಿಶೇಷ ಕೆಲಸ ಇಲ್ಲ. ಮತ್ತು ವಿಶೇಷ ಬರೋದು ಅಭೇದ ಒಪ್ಪಿದಾಗ, ಅಭೇದ ಒಪ್ಪಬೇಕು, ಭೇದ ವ್ಯವಹಾರ ಬರಬೇಕು, ಆಗ ವಿಶೇಷ ಕೆಲಸ ಮಾಡುತ್ತೆ. ಸ್ವನಿರ್ವಾಹಕತಾ ಚೇತ್ ಸ್ಯಾತ್ ವಾಹ್ಯಂ ವಾಹಕಮಿತ್ಯಪಿ ಪರ್ಯಾಯೋ ಭೇದವಾನ್ ವಾ ಸ್ಯಾತ್ ಅನವಸ್ಥಾ ಉಭಯತ್ರ ಚ. ಒಂದು ಕಡೆ ಯಾವ ಕಡೆ ಮ್ಯಾನೇಜ್, ಒಂದು ಅನವಸ್ಥಾ ಎರಡು ಅನವಸ್ಥಾ ಬಂದ್ವು. ಈಗ ಒಂದು ಅನವಸ್ಥಾ ತೆಗಿಲಕ್ಕೆ ಹೋಗಿ ಅನವಸ್ಥಾ ಒಂದು ಅವ್ಯವಸ್ಥೆ ಭಾಳ ಜಾಸ್ತಿ ಆಗೋಯ್ತು. ಪರ್ಯಾಯೋ ಭೇದವಾನ್ ವಾ ಸ್ಯಾತ್ ಅನವಸ್ಥಾ ಉಭಯತ್ರ ಚ. ಸತ್ಯಜ್ಞಾನಾದಿಕೇಪ್ಯೇವಂ ನ ವ್ಯಾವೃತ್ಯ ಪ್ರಯೋಜನಂ. ಅದೇ ರೀತಿಯೇ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಲಕ್ಷಣ, ನೀವೇ ಹೇಳಿರೋ ಲಕ್ಷಣ. ಉಪನಿಷತ್ತು ಹೇಳಿದ್ರೆ ಒಪ್ಕೊಂಡಿದ್ದೀರಿ ಆ ಭಾಗ, ಕೊನೆಗಿತ್ತ ಸಗುಣ ಅಂತ ಹರಿಸ್ಬಿಡ್ತಾರೆ. ಅಷ್ಟು ಒಪ್ಕೊಂಡಿದ್ದೀರಿ. ಹೋಗಲಿ, ಪರಮಾತ್ಮ ಇರೋದೇ ಒಬ್ಬನು ಅಂದ ಮೇಲೆ ಅವನು ಡಿಫ್ರೆನ್ಷಿಯೇಟ್ ಮಾಡಿ ಹೇಳೋದೇನು ಬಂತು? ಒಬ್ಬರು ಕೂತಿದ್ದಾರೆ, ಅವ್ನು ಬಿಡಿಯವನೋ ಕಪ್ಪವನೋ ಹ್ಯಾಕೆ ಕ್ಲಿಯರ್ ಮಾಡ್ಬೇಕು? ಇರೋದೇ ಒಬ್ಬ. ಇಬ್ಬರು ಜನ ಕೂತಿದ್ದಾಗ ಒಬ್ಬ ಬಿಡಿಯನ್ನು ಕರ್ಕೊಂಬಂದ್ರೆ ಏನಾಯ್ತು? ಈಗ ಉಳಿದವ್ರು ಬಿಡಿಯೋರು ಅಲ್ದಾಗಿದ್ದಾರೆ ಅಂತ ಅರ್ಥ. ಇರೋದೇ ಒಬ್ಬನಿದ್ದಾಗ ಅವನಿಗೆ ಲಕ್ಷಣ ಯಾಕೆ ಹೇಳಬೇಕು? ಮತ್ತೆ ಅದು 3 ಲಕ್ಷಣ ಬೇಕಾ? ಹೋಗಲಿ, 1 ಲಕ್ಷಣ ಹೇಳಿದ್ರು ಕಥೆ ಮುಗೀತು. ಯಾಕೆ? ನಿರ್ಗುಣ ಅಂತ ಹೋಗ್ಬಿಡ್ತು. 3 ಲಕ್ಷಣ ಬಂದು ಹೇಳ್ತಾ ಹೋದಂತ ಏನಾಗ್ತಾ ಹೋಗುತ್ತದು? ಅದು ನಿಮ್ಮ ಮಾತು ಸುಳ್ಳು. ಒಂದು ಮಾತಾಡಿದರೆ ಮುಖತ್ತು ಹೋಗ್ಬೇಕಾದ್ರೆ 1000 ಮಾತಾಡಿಬಿಟ್ರೆ ಅವ್ರ ಮುಖತ್ತು ಎಲ್ಲಿರ್ಬೇಕೀಗ? ಅರ್ಥ ಆಯ್ತಾ? ಈ ಮಾತಾಡ್ತಾ ಇದ್ದೀಯ. ಇದು ಎಷ್ಟು ಕಾಂಪ್ಯಾಕ್ಟಾಗಿ ಉಪಾಧಿ ಕಂಡದ ಮಾಯವಾದ ಎಲ್ಲ ಸೇರಿಸ್ಬಿಟ್ರಿ ಇಷ್ಟೊಳಗೆ. ಯಾಕೆ ಇಲ್ಲಿ ಅದನ್ನು ಹೇಳ್ತಾ ಕೂತಿದ್ರೆ ದೂರ ಇರ್ತದೆ. ಅದಕ್ಕೆ ಪ್ರಕರಣ ಮಾಡಿಬಿಟ್ಟು ಅದು ಗಟ್ಟಿ ಮಾಡಿಸಿ ಇಲ್ಲಿ ತಂದು ಪರಿಚಯ ಮಾಡಿಸ್ಕೊಟ್ರು. ಅದಕ್ಕೆ ದೊಡ್ಡ ಗಲಾಟೆ ಮತ್ತೆ
ಬ್ರಹ್ಮ ಸತ್ಯ ಅಂದ್ಬಿಟ್ರೆ ಸತ್ಯತ್ವ ಬಂತಲ್ಲ, ಅಷ್ಟು ಬಂದ್ರೆ ಹೋಯ್ತಲ್ಲ, ನಿರ್ಗುಣತ್ವ ಹೋಯ್ತದೆ. ಹಾಗಲ್ಲ, ಸತ್ಯ ಅಂದ್ರೆ ಹಾಗಲ್ಲ, ಅಸತ್ಯ ಅಲ್ಲ ಅಂತ ಅರ್ಥ ಅಂತ. ಇದು ಮತ್ತೆ ಸತ್ಯ ಅಂದ್ರೆ ಸತ್ಯ ಅಂತ ಅರ್ಥ ಅಲ್ಲ, ಅಸತ್ಯ ಅಲ್ಲ ಅಂತ ಅರ್ಥ. ಮತ್ತೇನು ಮಾಡ್ಬೇಕೀಗ? ಅಲ್ಲ, ಅಸತ್ಯರು ಇಲ್ಲಿ ಪ್ರಕಾರ ಅಸತ್ಯ ಅಲ್ಲ ಅದು ಸತ್ಯ ಅಂತ ಹೇಳಿದರೆ ಸತ್ಯವಲ್ಲದ ಅಸತ್ಯ ಆಗಲೇಬೇಕು, ಅಸತ್ಯವಲ್ಲದ ಸತ್ಯ ಆಗಲೇಬೇಕು. ಇನ್ ಬಿಟ್ವೀನ್ ಸ್ಟೇಜ್ ಇಲ್ಲ. ಇಲ್ಲಿ ಎ ಬಿ ಇರಬಹುದು, ಆದರೆ ಎ ಆಬ್ಸೆನ್ಸ್ ಆಫ್ ಎ ಇರಲಿಕ್ಕೆ ಸಾಧ್ಯ ಇಲ್ಲ. ಘಟಾಭಾವ, ಘಟಪಟ ಇರ್ಬೋದು, ಘಟಾಭಾವ ಒಟ್ಟಿಗೆ ಇರ್ಲಿಕ್ಕಾಗೋದಿಲ್ಲ. ಸತ್ಯಾಸತ್ಯಗಳು ಎಂಥವು ಕೂಡ ಸತ್ಯ ಅಂದರೆ ಅಸತ್ಯತ್ವದ ಅಭಾವ, ಅಸತ್ಯ ಸತ್ಯತ್ವದ ಅಭಾವ. ದೇರ್ಫೋರ್ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ, ಒಟ್ಟಿಗೆ ಇರ್ಲಿಕ್ಕಾಗೋದಿಲ್ಲ. ಇದಕ್ಕೆ ತರ್ಕ ಬೇಕು. ಈ ತರ್ಕ ಸರಿಯೇ ಹೊರತು ಸುಮ್ಮನೆ ಪದಗಳು ಸೇರಿಸ್ತಾ ಹೋದರೆ ಅಕ್ಷರ ಜಾಸ್ತಿ, ಅದು ತರ್ಕ ಅಲ್ಲ. ಇದು ಲಾಜಿಕ್, ಪ್ಯೂರ್ ಲಾಜಿಕ್. ಇದು ಸ್ವನಿರ್ವಾಹಕತಾ ಚೇತ್ ಸ್ಯಾತ್ ಪರ್ಯಾಯ ಆಯ್ತಲ್ಲ. ಸತ್ಯಜ್ಞಾನಾದಿಕೇಪ್ಯೇವಂ ನ ವ್ಯಾವೃತ್ಯ ಪ್ರಯೋಜನ. ವ್ಯಾವೃತ್ತಿ ಮಾಡೋದಕ್ಕೇನು ಉಪಯೋಗ? ಇರದೇ ಒಂದು ವಸ್ತುವಿನ ವ್ಯಾವೃತ್ತಿ ಮಾಡೋದೇನು ಬಂತು? ಆದ್ದರಿಂದ ಅದು ಸರಿಯಲ್ಲ. ವ್ಯಾವೃತ್ತಸ್ಯ ಅವಿಶೇಷತ್ವೇ ತದಖಂಡಂಚ ಖಂಡಿತ. ಇನ್ನು ಅಖಂಡ ಅನ್ನವಾದ ಹೊರಟೋಯ್ತು. ಅಖಂಡ ಶಬ್ದಕ್ಕೆ ಅರ್ಥ ಏನೀಗ? ಅಖಂಡ ಅಂದ್ರೇನು? ಬಿಡಿಸಕ್ಕೆ ಬರೋದಿಲ್ಲ, ಎಲ್ಲೂ ಕೂಡ ಬಿಡಿಸಿ ನೋಡೋಕ್ಕೆ ಬರೋದಿಲ್ಲ. ಅಖಂಡ ಇವತ್ತೇನು ಮಾಡಿದ್ರು, ಒಂದು ದೊಡ್ಡ ಪೀಸ್ ಕೊಟ್ಟರು, ತುಂಡು ಮಾಡದೆ ಕೊಟ್ಬಿಟ್ಟು ಒಂದು ಹಣ್ಣನ್ನು 100 ದೊಡ್ಡ ಪೀಸ್ ಮಾಡಿಬಿಟ್ಟ. ಅದು ಅಖಂಡನ ಪೀಸ್ ಮಾಡೋಕ್ಕೆ ಬರುತ್ತಾ? ಬರೋದಿಲ್ಲ. ಮತ್ತು ಒಂದನ್ನು ವ್ಯಾವರ್ತಿ 3 ಬೇಕಾದರೆ 3 ಖಂಡ ಇರಬೇಕಾಗಿತ್ತು. ಅಖಂಡ ಪದಾರ್ಥಕ್ಕೆ ಏನು ಹೇಳಬೇಕಾಗಿಲ್ಲ, ಒಂದು ಖಂಡನೂ ಇಲ್ಲ ಅಂತ ಹೇಳಿದ ಮೇಲೆ ಯಾವುದು ಬೇಕೇ ಇರಲಿಲ್ಲ, ಎಲ್ಲಿಂದ ತಂದೀನಿ ಅದನ್ನು. ಅದೆಲ್ಲ ಅಖಂಡ ಖಂಡನ ನ್ಯಾಯ ಅಂತ ಬಂದಿದ್ದೇವೆ ಇದರೊಳಗೆ, ಮಧ್ವಜದೊಳಗೆ. ಸತ್ಯಜ್ಞಾನಾದಿ ವ್ಯಾವೃತ್ತಸ್ಯ ಅವಿಶೇಷತ್ವೇ ತದಖಂಡಂಚ ಖಂಡಿತ. ಹೋಗಲಿ, ವ್ಯಾವೃತ್ತವಾಯ್ತಪ್ಪ. ಇದು ಯಾವುದೋ ಬ್ರಹ್ಮ ಯಾವುದರಿಂದ ಭಿನ್ನರಾದ ಸರಿನೇ. ಅದು ಎಂಥದ್ದದು? ಅವಿಶೇಷನೋ ವಿಶೇಷನೋ? ಮತ್ತೆ ಅದರಿಂದ ಭಿನ್ನ ಆಯಿತು, ಅದರ ಭೇದದಿಂದ ವಿಶಿಷ್ಟನಾಗ್ತಾನೆ ಅವನು. ವ್ಯಾವೃತ್ತಿಯಿಂದ ವ್ಯಾವೃತ್ತಿ ಅಂದ್ರೆ ಭೇದ ಅಂದರು ಅಂತೆ. ಭೇದದಿಂದ ವಿಶಿಷ್ಟನಾಗ್ತಾನೋ ಇಲ್ವೋ? ವಿಷಯ ಮತ್ತೆ ನಿರ್ಗುಣತ್ವ ಹೋಯ್ತು. ಒಂದು ಸಾಲು ಮಾಡೋಕ್ಕವ್ರು ಮತ್ತೊಂದು. ಕೆಲವು ಔಷಧಿ ಕೊಡೋಕ್ಕೆ ಬರೋದೇ ಇಲ್ಲ, ಯಾಕೆ ಏನು ಕೊಟ್ಟರೆ ಏನಾಗ್ತಿರುತ್ತೆ ಅವರಿಗೆ? ಆ ಔಷಧಿ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಆದ್ದರಿಂದ ಔಷಧಿ ಕೊಡ್ಲಿಕ್ಕೆ ಹೋಗೋದೇ ದೊಡ್ಡ ಸಮಸ್ಯೆ ಆಗುತ್ತೆ. ಆದ್ದರಿಂದ ಉತ್ತರ ಕೊಡೋದೇ ಸ್ವಾರಿ ಸಿಟ್ಟು ಹೋಗ್ಬಿಡುತ್ತೆ. ಕೊನೆಗೆ ಏನು ಮಾಡ್ತಾರೆ ಗೊತ್ತಾ? ಮಾತಾಡೋದಿಲ್ಲ ಅಂದ್ಬಿಡ್ತಾರೆ. ಅವಾಗೇನಾಗತ್ತೆ ಅಲ್ಲಿಗೆ? ಸೋಲು. ಅನುಕ್ತಿ ಇದ್ರೆ ಸೋಲು, ಅದು ಕೂಡ ನಿಗ್ರಹ ಸ್ಥಾನನೇ. ಇದು ನಿಜವಾದ ತರ್ಕ. ಹೀಗೆ ಇದು ಉಪಯೋಗಿಸ್ಬೇಕು. ಅವಾಗ ಸಮಸ್ಯೆ ಭಾಳ ಹೆಲ್ಪ್ ಮಾಡುತ್ತೆ ತರ್ಕ. ಈ ತರ್ಕ ಯಾತಕ್ಕೆ ಉಪಯೋಗಿಸ್ತಾರೆ ಅಂದರೆ ಸತ್ಯನ ಅಲ್ಲಗಳಿಲಿಕ್ಕೆ. ಈ ತರ್ಕದ ಹಣೆ ಬಾರ ಅಷ್ಟೇ. ಹಾಗಾಗಬಾರ್ದು. ಅಸತ್ಯನ ಅಲ್ಲಗಳಿಗೆ ತರ್ಕ ಉಪಯೋಗಿಸ್ಬೇಕೆ ಹೊರತು ಸತ್ಯನ ಅಲ್ಲಗಳಿಲಕ್ಕಲ್ಲ. ನಿರ್ವಿಶೇಷತ್ವ ಬೇತೇನ ಮೂಕೋಹಮಿತಿ ವದ್ಭವೆ. ನಿರ್ವಿಶೇಷ ಅಂತ ಕರೆಯೋದು, ಒಂದು ಮಾತಾಡ್ತೇನೆ ಅಷ್ಟೇ. ನಾನು ಹೆಚ್ಚೇಳೋದು, ನಾನು ಮೂಕ ಅಂತ ಹೇಳೋಕ್ಕೆ ಯಾರೂ ಇಲ್ಲಲ್ಲ, ಅದಕ್ಕೆ ನಾನೊಬ್ಬನ ಮೂಕ ಅಂತ ಹೇಳಿಬಿಡ್ತೇನೆ ಅಷ್ಟೇ. ಅಂತ ಹೇಳಿದರೆ ಒಂದು ಮಾತಿಗೆ ಅವನು ಮೂಕತ್ವ ಹೊರಟೋಯ್ತು. ಅದೇ ರೀತಿಯೇ ನಿರ್ವಿಶೇಷ ಅಂತ ಕರೆಯೋದು ವ್ಯಾವೃತ್ತಿ ಮಾಡ್ತಾನೆ ಅಂತೀಗಳು. ವ್ಯಾವೃತ್ತಿ ಮಾಡ್ಬೇಕಾದ್ರೆ ಏನಿರಬೇಕು? ಅದರಲ್ಲಿ ಮೊದಲು ಬೇರೆ ವಸ್ತು ಇರಬೇಕು, ಬಿಟ್ಟುಬಿಡಿ. ಇದರಲ್ಲಿ ವಿಶೇಷಗಳಿರಬೇಕು. ಕೊನೆ ಪಕ್ಷ ಎರಡೂ ಇಲ್ಲ, ವಿಶೇಷಗಳು ಇಲ್ಲಿಲ್ಲ, ಬೇರೆ ವಸ್ತು ಅಲ್ಲಿಲ್ಲ. ಸೊ ಹೊರಗಿನಿಂದ ವ್ಯಾವೃತ್ತಿ ಮಾಡೋ ನೆಸಿಟಿನೂ ಬರಲಿಲ್ಲ, ಒಳಗಿಂದ ವ್ಯಾವೃತ್ತಿ ಮಾಡೋ ನೆಸಿಟಿನೂ ಬರಲಿಲ್ಲ. ಗೊತ್ತಾಯ್ತಾ? ಉಳಿದಿದ್ದೆಷ್ಟೀಗ ಏನು ಇಲ್ಲೇ ಇಲ್ಲ. ಬಾಯಲ್ಲಿ ಹೇಳ್ತಾರೆ ನಿರ್ವಿಶೇಷ ನಿರ್ವಿಶೇಷ ಅಂಥೇಳಿ, ಏನು ಅರ್ಥನೇ ಇಲ್ಲ. ಅದಕ್ಕೆ ನಿರ್ವಿಶೇಷೇ ಸ್ವಯಂಭಾತೆ ಕಿಮಜ್ಞಾನಾವೃತಂ ಭಜೆ. ಬ್ರಹ್ಮನಿಗೆ 2 ಭಾಗ ಇದೆ. ಒಂದು ಕಾಣಭಾಗ ಸ್ವಪ್ರಕಾಶ, ಇನ್ನೊಂದು ಕಾಣದೇ ಇರೋ ಭಾಗ ಅಂತ ಮಾಡೋದಾದರೆ ವಿಶೇಷ ಬಂತಲ್ಲ. ಹಾಗಿದ್ರೆ 2 ಭಾಗ ಬಂದೇ ಅದ್ವೈತದ ಕಾನ್ಸೆಪ್ಟೇ ಹೊರಟೋಯ್ತು, ಸಾಧ್ಯನೇ ಇಲ್ಲ. ಅದಕ್ಕೆ ಅವ್ರಿಗೆ ಇಲ್ಲಿ ಉತ್ತರ ಕೊಡೋಕ್ಕೆ ಬರೋದಿಲ್ಲ ಅಂತ ಏನು ಮಾಡ್ತಾರೆ, ವರ್ಡಿಂಗ್ಸ್ ಬೇರೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ತಕ್ಷಣ. ಮಿಥ್ಯಾತ್ವಂ ನಾಮ ಕಿಂ ಮತ್ತು ಶುರು ಮಾಡಿಬಿಟ್ಟು ದಾರಿ ತಪ್ಪಿಸ್ತಾರೆ. ಮಿಥ್ಯಾತ್ವಕ್ಕೆ ನೀವು ಏನು ಹೇಳಿದರೂ ಕೂಡ ಅರ್ಥ ಬರೋದಿಷ್ಟೇ. ಏನಂತ? ಇಲ್ಲ ಸುಳ್ಳು, ಇಲ್ಲ ನಿನ್ನ ಪ್ರಕಾರ ಸಹಜಲಕ್ಷಣ, ಉಳಿದವ್ರ ಪ್ರಕಾರ ಸುಳ್ಳು ಅಷ್ಟೇ. ಸಹಜಲಕ್ಷಣ ಒಪ್ಪಿಕೊಂಡ್ರು ಸಾಲ್ವ್ ಮಾಡೋಕ್ಕೆ ಬರೋದಿಲ್ಲ. ಸುಳ್ಳು ಅಂತ ಹೇಳಿದರೆ ಬೌದ್ಧರಾಗಿಬಿಡ್ತೀವಿ. ಆದ್ದರಿಂದ ಸಿದ್ಧಾಂತ ಸರಿ ಇಲ್ಲ. ನಿರ್ವಿಶೇಷತ್ವ ಬೇತೇನ ಮೂಕೋಹಮಿತಿ ಬದ್ಧವೆ. ಅದಕ್ಕೆ ಆಚಾರ್ಯ ಮಾತಿಗೆ ಅವರದೇ ವ್ಯಾಖ್ಯಾನ. ನಿರ್ವಿಶೇಷೇ ಸ್ವಯಂಭಾತೆ ಕಿಮಜ್ಞಾನಾವೃತಂ ಭವೆ. ವಿಶೇಷ ಭಾಗ ಇದ್ದರೆ ಅಲ್ಲಿ ನೋಡಿ, ಮೇಲೆ ಕೆಳಗಿನ ಭಾಗ 2 ಇದೆ. ನಾವು ಮುಖವಂತ ತೆಗಿಬೇಕಾದ್ರೆ ಉಳಿದ ಭಾಗ ಬರಬೇಕಾಗಿಲ್ಲ ಅಂತ ಹೇಳಿದ್ರೆ ಅರ್ಥ ಇದೆ. ಅಖಂಡ ಪದಾರ್ಥವಾದಾಗ ಏನು ಮಾಡೋಕ್ಕೆ ಬರೋದಿಲ್ಲ, ಮೇಲೆ ಕೆಳಗೆ ಅಂತ ಹೇಳೋಕ್ಕೆ ಬರೋದಿಲ್ಲ ಅಖಂಡ ಪದಾರ್ಥಕ್ಕೆ. ಇದು ಸಮಸ್ಯೆ. ಅವ್ರ ಪ್ರಕಾರ ಮಾತಾಡಲಿಕ್ಕೆ ಬರೋದು, ಏನು ಹೇಳಬಾರ್ದು ಅಖಂಡ ಶಬ್ದಕ್ಕೆ.
ಏನು ಹೇಳಿದ್ರು ಖಂಡವಾಗಿಬಿಟ್ಟು ವಾಕ್ಯದಲ್ಲಿ ಖಂಡಿತನೂ ಆಗಿಬಿಡೋದು ಕೊನೆ. ಭಿನ್ನೇಪಿ ಅಭಿನ್ನೇಪಿ ವಿಶೇಷೋಯಂ ಬಲಾದ್ ಆಪತತೆ ಶ್ಯತಃ. ಇಷ್ಟೆಲ್ಲ ಕಷ್ಟಪಟ್ಟರು ಕೂಡ ಅಭಿನ್ನ ಅಂತ ಹೇಳಿದ್ರೆ ನೀನು ಇಷ್ಟೆಲ್ಲ ಒಪ್ಕೊಳ್ಳೋದು ಪ್ರಾಬ್ಲಮ್ ಬರುತ್ತೆ ಅಂತ ಬಿಟ್ಟುಬಿಟ್ರೆ ವಿಶೇಷ ಇಲ್ಲ ಅಂದ್ರೂ ಸಮಸ್ಯೆನೇ ಮತ್ತೆ ನಿಮಗೆ. ವಿಶೇಷ ಇದೆ ಅಂದರೆ ಒಂದು ಸಮಸ್ಯೆ, ವಿಶೇಷ ಅಲ್ಲಿ ಇನ್ನೊಂದು ಸಮಸ್ಯೆ. ಯಾತಕ್ಕೆ ಅವನು ಗುರುಗಳು ಅಭಿನ್ನ ಅಂತ ಹ್ಯಾಕೆ ಕೂಡಿಸ್ತಿ ಆಗಿದೆ. ವಿಶೇಷ ಒಪ್ಪದವ್ರು ಕೂಡ್ಸೋಕ್ಕೆ ಬರೋದಿಲ್ಲ, ಅಥವಾ ಇದೆ ಅನ್ನೋ ಮಾತು ಕೂಡ್ಸೋಕ್ಕೂ ಬರೋದಿಲ್ಲ. ಕೂಡ್ಸೋಕ್ಕೆ ಅಂತ ಹೊರಟ್ರೆ ವಿಶೇಷ ಹೋಗುತ್ತೆ, ಕೂಡ್ಸಕ್ಕೆ ಹೋದರೆ ಅಭೇದ ಬರೋದಿಲ್ಲ. ಅಭೇದ ಹೇಳ್ಬೇಕಾದ್ರೆ ಏನು ಮಾಡಬೇಕು ಮೊದಲು? ವಿಶೇಷ ಬೇಕಾಗಿದ್ದ ಅಭೇದ ಹೇಳ್ಬೇಕಾದ್ರೆ. ಭೇದ ಬೈ ಇಟ್ ಸೆಲ್ಫ್ ವಿಶೇಷ. ಆದರೆ ಅಭೇದ ಇದ್ದಾಗ ಅದು ಕೂಡಿಸ್ಬೇಕಾದ್ರೆ ಏನು ಮಾಡ್ಬೇಕು? ನಾವಾಗ ವಿಶೇಷ ಹೇಳಬೇಕು. ಅದು ವಿಶೇಷ ಅವಾಯ್ಡ್ ಮಾಡೋಕ್ಕೆ ಹೋದರೂ ಸಮಸ್ಯೆ ಇದೆ, ವಿಶೇಷ ಒಪ್ಪಿಕೊಂಡ್ರೂ ಸಮಸ್ಯೆ ಇದೆ. ವಿಶೇಷ ತದ್ವತೋಶ್ಚೈವ ಸ್ವನಿರ್ವಾಹಕತಾ ಭವೇತ್. ವಿಶೇಷ ಆದ್ರೆ ಎಲ್ಲದಕ್ಕೂ ಸ್ವನಿರ್ವಾಹಕತೆ ಹೇಳಿದ್ದೇವೆ. ನನ್ನ ವಿಶೇಷ ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳ್ತಾರೆ. ಭೇದಹೀನೇತು ಅಪರ್ಯಾಯ ಶಬ್ದಾಂತರ ನಿಯಾಮಕ ವಿಶೇಷ. ಇದು ನಿಜವಾದ ವಿಶೇಷ. ಇರೋದ ಒಂದೊಂದು ವಿಶೇಷ ಹೇಳೋದಕ್ಕೆ ಒಂದು ವಸ್ತು ಇದೆ, ಗುಣಗಳಿಲ್ಲ. ಒಂದೇ ವಸ್ತು ಇರಲಿ, ಅದು ಗುಣಗಳಿದ್ದಾಗ, ಗುಣಗಳಿಗೂ ಅದಕ್ಕೂ ನಿತ್ಯತ್ವ ಸಂಬಂಧ ಹೇಳಿದಾಗ, ಅಭೇದನೂ ಒಪ್ಪಿದಾಗ ಅವಾಗೇನು ಮಾಡಬೇಕಾಗತ್ತೆ? ಭೇದ ವ್ಯವಹಾರಕ್ಕೋಸ್ಕರ ವಿಶೇಷ ಹೇಳಬೇಕು. ಭೇದ ವ್ಯವಹಾರ ಯಾರಿಗೆ ವ್ಯವಹಾರ ಮಾಡ್ತೀಯಪ್ಪ ಹೋಗಲಿ ನೀನೀಗ? ಇನ್ನೊಬ್ರು ಇಲ್ಲೆಲ್ಲ ವ್ಯವಹಾರ ಮಾಡೋಕ್ಕೋಸ್ಕರ. ಅದಕ್ಕೆ ಕಾರಣ ಕೂತ್ಕೊಂಡ್ಬಿಟ್ಟಿದ್ದಾರೆ, ಟೈಗೆ ಕಟ್ಕೊಂಡು ಎಲ್ಲಿ ಹೋಗೋಗಿಲ್ಲೇ ಇಲ್ಲ. ಅರ್ಥ ಆಯ್ತಾ? ಇದಕ್ಕೆ ಯಾಕೆ ಮಾಡ್ಕೋಬೇಕೀಗ? ಪರ್ಪಸ್ಸೇ. ಅಟ್ಲೀಸ್ಟ್ ಯಾರೋ ಅವ್ರು ಹುಚ್ಚುತ್ತರ ಅಂತಾರೆ ಕರಿಬೋದು, ಅದರೂ ಕರಿ ಆಗಿಲ್ಲ. ಬ್ರಹ್ಮ ಯಾರು ಹುಚ್ಚ ಅಲ್ಲ, ಯಾರಾತ ಭಾಳ ನಿತ್ಯ ಹುಚ್ಚುತನೂ ಆತನಲ್ಲಿಲ್ಲ. ಇದು ಅದು ಒಪ್ಪಿಕೊಂಡ್ರೆ ಏನಾಗತ್ತೆ ಮತ್ತೆ? ಸಗುಣತ್ವ ಬಂದ್ಬಿಡು. ವಿಶೇಷ ತತ್ವತೋಶ್ಚೈವ ಸ್ವನಿರ್ವಾಹಕತಾ ಭವೆ. ಅದಕ್ಕೆ ವಿಶೇಷ ಮತ್ತು ವಿಶೇಷ ಹೊಂದಿದ ವಸ್ತು ಎಲ್ಲರ ಮಧ್ಯೆ ಒಂದು ನಿರ್ವಾಹ ಮಾಡಬೇಕೀಗ. ಅದಕ್ಕೆ ವಿಶೇಷ ಉಪಯೋಗಿಸ್ತೇವೆ ನಾವು. ಭೇದ ಅದೇನು ಅಂದರೆ ಅದಕ್ಕೆ ಎಕ್ಸ್ಪ್ಲೇಷನ್ ಅಷ್ಟೇ ಮುಂದಿನ ಭಾಗ. ಭೇದಹೇನೇತು ಅಪರ್ಯಾಯ ಶಬ್ದಾಂತರ ನಿಯಾಮಕ ವಿಶೇಷವೋ ನಾಮಕಥಿತಃ ಸೋ ಅಸ್ತಿ ವಸ್ತುಷು ಅಶೇಷತಃ. ಒಂದು ವಸ್ತು ಒಪ್ಕೊಂಡ ಮೇಲೆ ವಿಶೇಷ ಅಂತ ಇರಲೇಬೇಕು. ಬ್ರಹ್ಮನ ಒಪ್ಕೊಂಡ ಮೇಲೆ ಬ್ರಹ್ಮ ಏನಿರಕ್ಕೆ ಸಾಧ್ಯ ಇಲ್ಲ, ಆತ ನಿರ್ವಿಶೇಷ ಆಗಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ ಪದದಿಂದನೇ ವಾಚ್ಯ, ಕೊನೆ ಅಷ್ಟಾದರೂ ಒಪ್ಕೋಬೇಕಲ್ಲ, ಅಷ್ಟು ವಿಶೇಷ ಒಪ್ಪಬೇಕಲ್ಲ. ಹೋಲಪ್ಪ ಶಶಿಭೀಷಣ ಶಬ್ದದಿಂದ ಬ್ರಹ್ಮನ ಕರೆಯೋಣ ಅಂತ ಕೇಳಿದ್ರೆ ಹಾಗೆಲ್ಲ ಕರಿಬಾರ್ದು ಅಂತ ಹೇಳ್ತಾರೆ. ಮತ್ತು ಯಾವುದರಿಂದ ಕರಿಬೇಕಾತನ್ನ? ಬ್ರಹ್ಮಸ್ಮೃತಿಯೇ ಕರಿಬೇಕು. ವಿಶೇಷ ಬರಲಿಲ್ಲ ಹಾಗಿದ್ರೆ ಶಶಿವಿಹಾಣ ಅಂತ ಕರಿಬಾರ್ದು ಅಂತ ಹೇಳಿದಾಗ ವಿಶೇಷ ಬರಲಿಲ್ವಾ? ಹೋಲ್ ಅಸತ್ತು ಅಂತ ಕರೆದ್ರೆ ಕರಿಬಾರ್ದು, ಸತ್ತು ಅಂತಲೇ ಕರಿಬೇಕು. ಯಾಕೆ? ವಿಶೇಷ ಇದೆ ಅಂತ ಹೇಳಬೇಕಾಗಿದ್ರೆ ನೀನು. ವಿಶೇಷ ಇಲ್ಲದೆ ಹೋದರೆ ಏನು ಕರೆದ್ರೆ ಏನಂತೆ? LTVನೂ ತಂದ, ಎರಡು ಒಂದೇ ಸೈಜ್ ಇದೆ, ಬೆಲೆ ಬೇರೆ ಹೇಳ್ತಾ ಇದ್ದಾರೆ. 1 ಲಕ್ಷ ಗಟ್ಟಲೆ ಹೇಳ್ತಾರೆ, 1,000 ಗಟ್ಟಲೆ ಹೇಳ್ತಾರೆ. ಯಾತಕ್ಕೆ? ವಿಶೇಷ ಇದೆ ಅಂತ ಹೇಳಬೇಕು ಅವನು. ಏನು ವಿಶೇಷ? ಇದು ಬ್ಲ್ಯಾಕ್ ಆ್ಯಂಡ್ ವೈಟು, ಇದು ಕಲರು. ಆ ವಿಶೇಷ ಏನಾಗುತ್ತೆ ಅಲ್ಲಿಗೆ? ಏನಮ್ಮ ದಡ್ಡ ಅಂತ ತಿಳ್ಕೊಬಿಟ್ಟಿದೆ ಅಂತ ಕೇಳ್ತಾನೆ. ಬರೀ ಅಲ್ಲಿ ಬೇರೆ ಕಲರ್ ಹೊಡೆದು ಬಿಟ್ಟರೆ, ಬೇರೆ ಕಲರ್ ಹೊಡೆದುಕೊಟ್ರೆ ಅದು ಕಲರ್ TV ಅಂತ ಕರೆಯೋದಿಲ್ಲ. ಕಲರ್ ತೋರಿಸ್ಬೇಕು ಒಳಗಡೆಗೆ, ಅದು ಸರಿಯಲ್ಲ. ಕಲರ್ TV ಡೆಫಿನೇಷನ್ನು ಬೇರೆ ಕಲರ್ ಇದ್ದರೆ ಅಲ್ಲ, ತೋರಿಸೋ ಸ್ಕ್ರೀನ್ ಇದರಲ್ಲಿ ಕಲರ್ ಬರ್ತಿರ್ಬೇಕು. ನೋಡಿದಾಗ ಸ್ಕ್ರೀನ್ ವೈಟೇ ಇರಬೇಕು, ಅಲ್ಲಿ ಇರೋ ಬಣ್ಣ ಕಾಣಿಸ್ಬೇಕಷ್ಟೆ. ವೈಟಲ್ಲಲ್ಲ, ಎಲ್ಲ ಒಂದೇ ಕಾಣಿಸ್ತದೆ. ಅದು ವಿಶೇಷ ಒಪ್ಪದೆ ಹೋದರೆ ಬೆಲೆ ಕಟ್ಲಕ್ಕೆ ಬರೋದಿಲ್ಲ. ಬ್ರಹ್ಮನಿಗೆ ಏನು ವಿಶೇಷ ಇಲ್ಲ ಅಂತ ಹೇಳಿದ್ರೆ ವ್ಯಾಲ್ಯೂಲೆಸ್ ಆಗಿಬಿಡ್ತಾನೆ ಕೊನೆಗೆ. ಭೇದಹೀನೇತು ಅಪರ್ಯಾಯ ಶಬ್ದಾಂತರ ನಿಯಾಮಕ ವಿಶೇಷೋ ನಾಮ ಕಥಿತಃ ಸೋ ಅಸ್ತಿ ವಸ್ತುಷು ಅಶೇಷತಃ ವಿಶೇಷಾಸ್ತೆ ಅನಂತಾಶ್ಚ ಪರಸ್ಪರ ವಿಶೇಷಿಣ. ಒಂದೇ ವಸ್ತು ಎಷ್ಟು ನಮ್ಮಲ್ಲೇ ತೊಗೊಂಡು ಎಷ್ಟು ವಿಶೇಷ ಇರ್ಬೋದು? ನಮ್ಮಲ್ಲಿಗೆ ಒಂದು ವಸ್ತು ಎಷ್ಟು ವಿಶೇಷ ಇರ್ಬೋದು? ಅನಂತ ವಸ್ತುವಿನಿಂದ ಬೇರೆಯಾಗಿದ್ದೇವೆ ನಾವೀಗ. ಅನಂತ ವಸ್ತುವಿನಿಂದ ಬೇರೆಯಾಗಿರೋದ್ರಿಂದ ಪ್ರತಿಯೊಂದು ವಸ್ತು ಬೇರೆ ಆದಾಗಲೂ ಏನು ಬಂತು? ವಿಶೇಷ ನಮ್ಮಲ್ಲೇ ಇದೆ. ಅಭೇದ ನಮ್ಮಲ್ಲೇ ಇರೋದ್ರಿಂದಾಗಿಯೇ ಅದು ಹೇಳೋದಕ್ಕೆ ಏನು ಮಾಡಬೇಕಾಗ? ಅನಂತ ಅಶೇಷ ವಸ್ತುಗಳಲ್ಲೂ ಕೂಡ ವಿಶೇಷ ಅನಂತ ರೂಪದಲ್ಲಿದೆ. ಆದ್ದರಿಂದ ಅದು ಒಂದು ವಿಶೇಷ ಒಪ್ಪೋದಿಲ್ಲ, ಅದು ಸಾಧ್ಯ ಇಲ್ಲ. ಅಷ್ಟು ವಿಶೇಷನೂ ಒಪ್ಪಬೇಕು. ಅದು ಯಾವ ವಿಶೇಷಕ್ಕೆ ಇನ್ನೊಂದು ವಿಶೇಷ ಬೇಕಿಲ್ಲ. ಸ್ವನಿರ್ವಾಹಕತ ಅಂತ ಹೇಳಿದ್ದೆ. ವಿಶೇಷಸ್ಥೇಪಿ ಅನಂತಾಶ್ಚ ಪರಸ್ಪರ ವಿಶೇಷಿಣ.
ಆದರೆ ಅದಕ್ಕೆ ಸ್ವನಿರ್ವಾಹಕತ ಹೇಳಿದ್ವಿ, ಇನ್ನೊಂದು ಮುಂದೆ ಹೋಗಾಗಿಲ್ಲ. ಸ್ವನಿರ್ವಾಹಕತ ಫೌಂಡೇಶನ್ ಯಾರು ಹಾಕ್ತಾರ? ಫೌಂಡೇಶನ್ ಅರ್ಥ ಏನು ಅದಕ್ಕೆ? ಸೆಲ್ಫ್ ಸಪೋರ್ಟಿವ್ ಅಂತ ಅರ್ಥ. ಸೆಲ್ಫ್ ಸಪೋರ್ಟಿವ್ ಅದು ಫೌಂಡೇಶನ್ ಅರ್ಥ ಇಲ್ಲ ಅಂತ ಆಗಿದೆ. ಸ್ವನಿರ್ವಾಹಕತ ಅಂದ್ರೆ ಏನೀಗ ವಿಶೇಷಕ್ಕಿಂತ ಏನು ಹೇಳಬೇಕಾಗಿಲ್ಲ, ತನ್ನಷ್ಟೇ ಅದನ್ನ ಹೇಳಕ್ಕೆ ಬರುತ್ತೆ ಅಂತ. ಉದಾಹರಣೆಗೆ ಎಷ್ಟೋ ಪದಾರ್ಥ ಇದೆ, ದೀಪಕ್ಕೆ ಬೇಕಾಯಿತು, ಆದರೆ ದೀಪಕ್ಕೆ ಬೇಕಾಗಿಲ್ಲ, ಇನ್ನೊಂದು ದೀಪ ಬೇಕಾಗಿಲ್ಲ. ಯಾತಕ್ಕೆ? ಅದು ಸೆಲ್ಫ್ ಹೇಳ್ತಾ ಇದೆ. ವಸ್ತು ತೋರಿಸ್ಲಿಕ್ಕೆ ಬೆಳಕು, ಆದರೆ ಬೆಳಕು ಒಂದು ವಸ್ತು ಆದರೂ ಕೂಡ ಏನಲ್ಲ, ಅದು ಸ್ವಪ್ರಕಾಶ. ಇವೆಲ್ಲ ಯಾತಕ್ಕೆ ಕನೆಕ್ಟ್ ಮಾಡಿದ್ರು? ಜನ್ಮಾಧಿಕರಣಕ್ಕೆ ಇಷ್ಟೆಲ್ಲ ಸೇರಿಸಿಬಿಟ್ಟು, ಸೊ ನೀವೊಬ್ಬ ಅಭೇದನ ಪ್ರೂವ್ ಮಾಡೋಕ್ಕೆ ಬರೋದೇ ಇಲ್ಲ, ನಾವು ಹೇಳೋ ಭೇದ ಎಲ್ಲ ಕಡೆಗೂ ಇದೆ, ಆ ಭೇದ ಬಂದಿದ್ದರಿಂದಲೇ ಜಗತ್ತು ಬಂತು, ಜಗತ್ತಿಗೊಬ್ಬ ಬೇಕಾದ ಆ ಪರಮಾತ್ಮ ಇದ್ದಾನೆ. ಇವೆಲ್ಲ ಹೇಳಿದಾಗ ಯಾವ ಸಮಸ್ಯೆನೂ ಬರೋದೇ ಇಲ್ಲ. ನಿಮ್ಮಲ್ಲಿ ಸೃಷ್ಟಿಗೆ ಅರ್ಥನೇ ಇಲ್ಲ. ಒಂದೇ ವಸ್ತು ಇದ್ದಾಗ ಸೃಷ್ಟಿ ಮಾಡೋದೇನು ಬಂತ? ಅದರಲ್ಲಿ ಸೃಷ್ಟಿ ಅಂತ ಕರೀತಾರ? ಅಲ್ಲೇ ಶಾಸ್ತ್ರಯೋನಿತ್ವಾಧಿಕರಣಂ. ನೆಕ್ಸ್ಟ್ ಈಗ ಎಷ್ಟೇ ಸೂತ್ರ ಅದು? ಎಷ್ಟೇ ಸೂತ್ರ? ಮೂರನೇ ಸೂತ್ರ. ಮೊದಲನೇದು ಬ್ರಹ್ಮ, ಎರಡನೇದು ಬ್ರಹ್ಮನಿಂದ ಆಗ ಕೆಲಸ, ಮೂರನೇ ಬ್ರಹ್ಮನ್ ತಿಳಿಲಿಕ್ಕೆ ಆಧಾರ. ಅದೇ ಶಾಸ್ತ್ರಯೋನಿತ್ವಾಧಿಕರಣ. ಶಾಸ್ತ್ರಯೋನಿತ್ವ ಅಂದ್ರೇನು? ಶಾಸ್ತ್ರವನ್ನು ಆಧರಿಸಿ ತಿಳಿಯಲ್ಪಡುವಿಕೆ ಅಂತ ಅರ್ಥ. ಏವಂ ಧರ್ಮಾನಿತಿ ಭೃತ್ಯ. ಏನಾಗಲಿಲ್ಲ? ಇನ್ನೊಂದಿದೆ. ಯುಕ್ತಾ ಸಂತಿ ವಸ್ತುಸು ಅಶೇಷತಃ ಅಥೋ ಅನಂತಗುಣಂ ಬ್ರಹ್ಮ ನಿರ್ಭೇದಮಪಿ ಭಣ್ಯತೆ. ಆದ್ದರಿಂದ ನಾವು ಹೇಳೋ ಬ್ರಹ್ಮ ನಿರ್ಭೇದ ಅಂದರೆ ಸ್ವಗತ ಭೇದ ವಿವರ್ಜಿತ, ಇದನ್ನು ನಾವು ಹೇಳ್ತೇವೆ. ಈ ರೀತಿ ಹೇಳಿದ ವಿರೋಧ ಬರೋದೇ ಇಲ್ಲ. ಆದರೆ ನೀನು ಹೇಳ್ತಿರೋದು ಅವ್ನು ವಿಶೇಷ ಇಲ್ಲ, ವಿಶೇಷ ಕಲ್ಪನೆ ಮಾಡ್ತೀಯ, ಮತ್ತು ನಿರ್ವಿಶೇಷದ ಬಾಯಲ್ಲಿ ಹೇಳಿರ್ತೀಯ, ಅರ್ಥ ಇಲ್ಲ. ಎಷ್ಟು ಉಪಸಂಹಾರ! ಯಾವುದಕ್ಕೆ ಉಪಸಂಹಾರ ಇದು? ಜನ್ಮಾಧಿಕರಣಕ್ಕೆ ಉಪಸಂಹಾರ. ಅದು ಜಿಜ್ಞಾಸ ಮಾಡಲೇಬೇಕು ಎಂಬುದು ಅದಕ್ಕೆ ಉಪಸಂಹಾರ. ಇಲ್ಲಿ ಪರಮಾತ್ಮನ ಗುಣಗಳು ಸ್ವತಃಭೇದ ವರ್ತಿತ ಅನಂತ ಗುಣಪೂರ್ಣ ಎಂಬುದು ಜನ್ಮಾಧಿಕರಣಕ್ಕೆ ಉಪಸಂಹಾರ. ಈಗ ಶಾಸ್ತ್ರಯೋನಿತ್ವಾಧಿಕರಣ ಶುರು ಮಾಡ್ತಾರೆ. ಶಾಸ್ತ್ರದಿಂದಲೇ ಮಮ್ಮ ತಿಳಿತಾರೆ. ಸ್ವಪ್ರಕಾಶ ವಸ್ತುವಿಗೆ ಶಾಸ್ತ್ರ ಬೇಕಿಲ್ಲ ಅಂತ ಹೇಳಿದರೆ ಈಗಾಗಲೇ ನಮಗೆ ಶಾಸ್ತ್ರ ಬೇಕಾಯಿತು. ಕಾರಣ ಬ್ರಹ್ಮ ಸ್ವಪ್ರಕಾಶನಾದರೂ ಕೂಡ ನಮಗೆ ಅಪ್ರಕಾಶನೇ. ಅವ್ರಿಗೆ ಹೇಳಾಗ ಇನ್ನೊಬ್ಬ ಪದಾರ್ಥ ಇಲ್ಲ. ಸ್ವಪ್ರಕಾಶ ಅನ್ನೋ ಪದಕ್ಕೆ ಇನ್ನೊಬ್ಬರಿದ್ರೆ ಏನು ಮಾಡಬೇಕಾಗಿತ್ತಾಗ? ಆ ಪ್ರಕಾಶದ ಅವಲಂಬನೆ ಇಲ್ಲ ಅಂತ ಹೇಳಬೇಕಾಗಿತ್ತು. ಆ ಪ್ರಸಂಗ ಇಲ್ಲ. ಏವಂ ಏನ ಆದ್ರೆ ಅದೇ ಉಪಸಂಹಾರ. ನಾವು ಹೇಳಿದ್ದಕ್ಕೆ ಬಾಧಕ ಇಲ್ಲ. ಪರಮಾತ್ಮನ ಸ್ವಲಕ್ಷಣ ಅದು. ಏನು ಸ್ವಲಕ್ಷಣ? ಜಗಜ್ಜನ್ಮಾದಿ ಕರ್ತೃತ್ವ ಭಗವಂತನ ಸ್ವಲಕ್ಷಣ. ಆದ್ದರಿಂದ ಬಾಧ ನಿಮಗೆ ಸ್ವಲಕ್ಷಣ ಲಕ್ಷಣ ಹೇಳಿದ ತಕ್ಷಣ ಹೋಯ್ತದ. ಲಕ್ಷಣನೇ ಹೇಳಾಗಿಲ್ಲ ಫಸ್ಟ್. ಅದಕ್ಕೆ ಸತ್ಯಂ ಜ್ಞಾನವನಂತ ಬ್ರಹ್ಮ ಅಂತ ಹೇಳಿದ ತಕ್ಷಣ ಅಲ್ಲ, ಅವನು ನಿರ್ವಿಶೇಷ ಆಗೋದೇ ಇಲ್ಲ. ಆದ್ದರಿಂದ ಬೇಕಿಲ್ಲ. ಅದೇ ಉಪಸಂಹಾರ ಕೊಟ್ಟರೆ ಮುಗಿಯೋದು ಅಲ್ಲಿಗೆ. ಶಾಸ್ತ್ರಯೋನಿತ್ವಾಧಿಕರಣಂ ಏವ. ಇಷ್ಟೆಲ್ಲದಕ್ಕೆ ಏನು ಆಧಾರ ಅಂತ ಪ್ರಶ್ನೆ ಕೇಳ್ತಾರೆ. ಮತ್ತೆ ಏನು ಕೇಳ್ಬೋದು? ಬ್ರಹ್ಮ ಇದ್ದಾನೆ, ಜಗಜ್ಞಾನದ ಕರ್ತೃವಾಗಿದ್ದಾನೆ, ಸ್ವಗತ ವಿರಚಿತನಾಗಿದ್ದಾನೆ, ಇದಕ್ಕೆಲ್ಲ ಏನು ಆಧಾರ ಅಂತ ಕೇಳಿದರೆ ಶಾಸ್ತ್ರಯೋನಿ. ಇದಕ್ಕೆಲ್ಲ ಆಧಾರ ಅದು ಒಂದೇ. ಗ್ಯಾರಂಟಿ ಕಾರ್ಡ್ ಯಾರು ತೋರಿಸ್ಬೇಕು? ನಾವೀಗ ಒಂದು ಕಂಪ್ನಿಯಿಂದ ಯಾವುದೋ ಪದಾರ್ಥ ತೊಗೊಂಡಿದ್ದೇವೆ, ಗೊತ್ತಾಯ್ತಾ? ಆ ಗ್ಯಾರಂಟಿ ಕಾರ್ಡ್ ಯಾರು ಕೊಡಬೇಕೀಗ? ಅವನೇ. ಬೇರೆಯವ್ರು ಕೊಟ್ಟ ಗ್ಯಾರಂಟಿ ಕಾರ್ಡ್ ಆಗೋದಿಲ್ಲ. ಯಾರು ಕೊಡಬೇಕು? ಅವನೇ ಕೊಡಬೇಕು. ತಪ್ಪಾಡ್ದವ್ರು ಕ್ಷಮೆ ಕೇಳೋರು ಒಬ್ಬ ಒಪ್ತಾರೆ, ಯಾರು ಕೂಡ ಒಬ್ಬನೇ ಆಗಬೇಕು. ದೇರ್ಫೋರ್ ಇವೆಲ್ಲ ಯಾರು ಒಟ್ಟು ಇದಿಷ್ಟು ಕೂಡ ದೇವ್ರ ಬಗ್ಗೆ ಏನೇನು ಹೇಳ್ತಾ ಇದ್ದೇವೆ ನಾವು, ಅದಿಷ್ಟಕ್ಕೇನು ಆಧಾರ? ಬರೀ ದೇವರಿದ್ದಾರೆ ಅಂತೇಳಿ ಶಾಸ್ತ್ರಯೋನಿತ್ವಾಧಿಕರಣ ಅಲ್ಲ. ದೇವರು ಹೇಗಿದ್ದಾರೆ ಅಂತ ಏನೇನು ಹೇಳ್ತಾರೆ ಅದಿಷ್ಟು ಕೂಡ ಏನು ಬಂದಿದೆ? ಶಾಸ್ತ್ರದಲ್ಲೇ ಬಂದಿದೆ. ಇದು ಮುಖ್ಯ. ಆ ದೇವ್ರ ಬಗ್ಗೆ ಏನು ಹೇಳೋಕ್ಕೋರು ಯಾರು ತಿಳಿ? ಉದಾಹರಣೆಗೆ ನಮ್ಗೆ ಜ್ಯೋತಿಷ್ಯ ಏನು ಬೇಕಾದ್ರು ಮತ್ತು ತಿಥಿ ನಿರ್ಣಯಕ್ಕೆ ಏನು ಬೇಕು ಜ್ಯೋತಿಷ್ಯ ಮಾಡೋಕ್ಕೆ ಬರೋದೇ ಇಲ್ಲ. ಪಂಚಾಂಗ ನಮ್ಗೆ ಹೇಗೆ ಅಪೇಕ್ಷೆ ಮಾಡ್ತೇವೋ ಆ ರೀತಿಯಲ್ಲಿ ಅದೇನದು ತಿಳಿಸ್ಕೊಳ್ಳೋದಕ್ಕೆ ಏನಂತ ಕರೀತಾರೆ? ಅದಕ್ಕೆ ಉಪಜೀವ್ಯ ಪ್ರಮಾಣ. ಅದು ಒಂದೇ, ಬೇರೆಯಿಂದ ಹೇಳಕ್ಕೆ ಬರೋದಿಲ್ಲ. ಅದನ್ನು ಶಾಸ್ತ್ರವೇ ಉಪಜೀವ್ಯವಾದ್ದರಿಂದ ದೇವ್ರ ಬಗ್ಗೆ ಏನು ಮಾತಾಡಿದರೂ ಕೂಡ ಯಾವ ಆಧಾರ ತೋರಿಸ್ಬೇಕು? ಶಾಸ್ತ್ರದ ಆಧಾರನೇ ತೋರಿಸ್ಬೇಕು. ಎಕ್ಸ್ಪ್ಲೇನ್ ಮಾಡೋಕ್ಕೆ ಯುಕ್ತಿ ಉಪಯೋಗಿಸ್ಬೋದು ಅಷ್ಟೇ ಹೊರತು
ಬೇಸಿಕ್ ಸ್ಟೇಟ್ಮೆಂಟಲ್ಲಿ ಯಾವುದನ್ನು ಆಧರಿಸಿರಬೇಕೋ ಅದರಲ್ಲೇ ಇರಬೇಕು. ಏವಂ ಧರ್ಮಾನಿತಿ ಶ್ರುತ್ಯ ತದಭೇದೋಪಿ ಉದೀರ್ಯತೆ. ತದಭೇದ ಅಂದರೆ ಬ್ರಹ್ಮನಲ್ಲಿ ಅಭೇದ. ಮುಂದೆ ಹೇಳ್ತಾರೆ, ಶೈವಾದಿ ಆಗಮ ಸಂಪ್ರಾಪ್ತ ದೃಷ್ಟಗೇನ ಫಲೇನತು. ಮುಂದೆ ಶೈವಾದಿ ಆಗಮ ಸಂಪ್ರಾಪ್ತ ಇದೊಂದು ಸಮಸ್ಯೆ ಬಂತಲ್ಲಿ. ಬೇರೆ ಆಗಮಗಳು ಬೇರೆ ಬೇರೆ ಏನೇನೋ ಹೇಳ್ತಾ ಇದೆ. ಅದಕ್ಕೆ ಇಲ್ಲ ಅಂತ ಕೇಳಿ ಅದು ಶಾಸ್ತ್ರ ಅಲ್ಲ. ಶಾಸ್ತ್ರ ಅಂತ ಕೇಳಿದಾಗ ಶಾಸ್ತ್ರ ಯಾವುದೋ ಡಿಫೈನ್ ಮಾಡಬೇಕು ನಾವೀಗ. ಡಾಕ್ಯುಮೆಂಟ್ ಅಂತ ಹೇಳಿದ ತಕ್ಷಣ ಈ ಪಾಸ್ಬುಕ್ ಡಾಕ್ಯುಮೆಂಟ್ ಅಲ್ಲಲ್ಲ, ಸೇಲ್ ಡೀಡಿಗೆ ಏನು ಡಾಕ್ಯುಮೆಂಟ್ ಅಲ್ಲ, ಪಾಸ್ಬುಕ್ ಅಲ್ಲ. ಏನು ಬೇಕು ಅದಕ್ಕೆ? ಸೇಲ್ ಡೀಡೇ ಡಾಕ್ಯುಮೆಂಟ್. ಅದಕ್ಕೆಲ್ಲ ಈ ಡಾಕ್ಯುಮೆಂಟ್ ಅಂದರೆ ದೇವ್ರ ಬಗ್ಗೆ ಏನೇ ಹೇಳಿದರೂ ಕೂಡ ಶಾಸ್ತ್ರನೇ ಹೇಳಬೇಕು. ಶೈವಾದಿ ಆಗಮಗಳನ್ನು ಏನಂತ ಕರೆದಿಲ್ಲ, ಶಾಸ್ತ್ರ ಅಂತ ಒಪ್ಪಿಲ್ಲ. ಆದ್ದರಿಂದ ಆಧಾರ ಇಟ್ಕೊಂಡು ವಿರೋಧ ಹೇಳಿದರೆ ಅದಕ್ಕೆ ಅರ್ಥನೇ ಇಲ್ಲ. ತದ್ವಾಕ್ಯೋಪಮಯ ಅನ್ಯಚ್ಚ ಪ್ರಮಾಣತ್ವೇ ಅನುಮೀಯತೆ ಈಶವಾಕ್ಯತ್ವತ ಇತಿ ಚೇತ್ ತದ್ಗವ್ಯಭಿಚಾರಿಣ. ತದ್ವಾಕ್ಯೋಪಮಯ ಅನ್ಯಚ್ಚ ಪ್ರಮಾಣತ್ವೇ ಅನುಮೀಯತೆ. ಹಾಗಿದ್ದರೆ ನಿನ್ನ ಶಾಸ್ತ್ರ ನೀನು ಪ್ರಮಾಣ ಅಂತ ಹೇಳೋದು, ಅದೇ ಕಾರಣ ಕುಡಿದೋ ಶಾಸ್ತ್ರ ಅವರಿಗೆ ಪ್ರಮಾಣ ಆಗೇ ಆಗತ್ತೆ. ಅದು ನಿನ್ನ ಪ್ರಮಾಣ ನಿನ್ನ ಶಾಸ್ತ್ರ ಉಪಯೋಗಕ್ಕೆ ಬರೋದಿಲ್ಲ. ಆಗ ನಮ್ಮ ಶಾಸ್ತ್ರ ನಮಗೆ ಪ್ರಮಾಣ ಅನ್ನೋ ಮಾತು ಉಪಯೋಗಿಸಿದ ತಕ್ಷಣ ಅವ್ರ ಶಾಸ್ತ್ರ ಅವರಿಗೆ ಪ್ರಮಾಣ ಅಂತ ಹೇಳಕ್ಕೆ ಬೇಕಾಗತ್ತೆ. ಆದ್ದರಿಂದ ನಾವು ಆ ರೀತಿ ಉತ್ತರ ಕೊಡೋಕ್ಕೆ ಬರೋದಿಲ್ಲ. ಆಬ್ಜೆಕ್ಟಿವ್ ಆಗಿ ಹೇಳ್ಬೇಕಾದ್ರೆ ಏನು ಮಾಡಬೇಕಾಗ, ಒಪ್ಪಲೇಬೇಕಾದ ಶಾಸ್ತ್ರ ಅಂತ ಒಂದಿರಬೇಕು. ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ ತಕ್ಷಣ ಒಬ್ಬ ವ್ಯಕ್ತಿಗೊಬ್ಬ ಕಾನ್ಸ್ಟಿಟ್ಯೂಷನ್ ಅಲ್ಲ. ಏನದು ಇಡೀ ದೇಶಕ್ಕೆ ರಾಜ್ಯಕ್ಕೆ ಅನ್ವಯಿಸ್ತಕ್ಕಂಥದ್ದೇ ಹೊರತದು ಯಾರಿಗೆಲ್ಲ ಅನ್ವಯಿಸೋದಿಲ್ಲ, ಯಾರಿಗೂ ಇದು ರ್ಯಾಷನಲ್ ಲಾಸ್ ಅಂತೂ ಎಲ್ಲರಿಗೂ ಅನ್ವಯ. ಕಳ್ತನ ಯಾವುದೇ ದೇಶದಲ್ಲೂ ಕೂಡ ಕಳ್ತನ ಮಾಡಿ ಬದುಕ್ಬೋದು ಅಂತ ನಿರ್ಮಾಣ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಕಳ್ಳನು ಕೂಡ ಆಗ ಮಾತು ಒಪ್ಪಲ್ಲ. ನೀವು ಕಳ್ತನ ಮಾಡಬೇಡಿ ಇಟ್ಟೋಗಿರ್ತೀನಿ ಅಂತ ಅವನೇ ಕಳ್ತನ ಮಾಡೋದು. ಆ್ಯಕ್ಚುಲಿ ಕಳ್ತನ ಮಾಡಿರೋದೆ, ಬಟ್ ಅವನ ಪ್ರಕಾರ ಏನು ಮಾಡಬಾರ್ದು, ಅಂದರೆ ಉಳಿದವರು ಕದಿಬಾರದು, ಅಪರಾಧ. ಆದ್ದರಿಂದ ಆ ಮಾತು ಸರಿಯಲ್ಲ. ಅಪ್ರಾಮಾಣ್ಯಾನುಮಾಚ ಸ್ಯಾತ್ ನ ಪೃಥಕ್ ಚಾತು ಅನುಮಾ ಈಶ್ವರೇ ಪುಂಸ್ತ್ವಹೇತು ಬಲಾದೇವ ಪೂರ್ವೋಕ್ತೇನೈವ ವರ್ತಮನ. ಮತ್ತೆ ಹೇಳ್ತಾರೆ, ಅಪ್ರಾಮಾಣ್ಯಾನುಮಾಚ ಸ್ಯಾತ್ ನ ಪೃಥಕ್ ಚಾನುವೇಶ್ವರೇ. ಯಾವುದದು? ಹಾಂ, ಈಶವಾಕ್ಯತ್ವತೆ ಇತ್ತೆ. ಅದೇ ತದ್ಗವ್ಯಭಿಚಾರಿಣ. ಈಶವಾಕ್ಯ ಅಂತ ಹೇಳೋದಾದ್ರೆ ಅವರು ತಮ್ಮ ಗುರು ಹೆಸರು ಹೇಳುತ್ತೆ. ಅವರು ತಮ್ಮ ಗಣೇಶರ ವಾಕ್ಯ ಅಂತ ಅವ್ರು ಹೇಳ್ತಾರೆ. ಈಶಾ ಅಂದರೆ ಪಶುಪತಿ. ಇಲ್ಲಿ ಪಶುಪತಿ ಹೇಳಿದ್ದಾರೆ, ಹಾಗೆಲ್ಲ ಹೇಳಕ್ಕೆ ಬರೋದಿಲ್ಲ. ಅವರು ನಮ್ಮ ದೇವರು ಹೇಳಿದ್ದಾರೆ, ಅಲ್ಲಿಗೆಲ್ಲಕ್ಕೆ ಬರೋದು. ಉತ್ಸವಗಳು ಮಾಡ್ತಿರ್ತಾರಲ್ಲ, ದೇವರುತ್ಸವ ಅಂತ ಹೇಳಿದ ಮೇಲೆ ಒಂದು ಸಂಸ್ಥೆಗೆ ಅವಕಾಶ ಇನ್ನೊಂದಕ್ಕೂ ಕೊಡಲೇಬೇಕಾಗತ್ತೆ. ಗೊತ್ತಾಯ್ತಾ? ದೇವ ಅಂತ ಪದ ಉಪಯೋಗಿಸಿದಾಗ ನಾವು ದೇವರಂತ ಕರಿತೇವಲ್ಲ, ಅದನ್ನು ಏನು ಮಾಡೋಕ್ಕೆ ಬರೋದಿಲ್ಲ. ಆಗ ತಮ್ಮ ಮತಾಚಾರ್ಯರನ್ನು ಅಥವಾ ಪ್ರತಿಪಾದ್ಯ ದೇವತೆಯನ್ನು ಆಧಾರವಾಗಿ ಇಟ್ಕೊಂಡೇ ಮಾತಾಡೋದ್ರಿಂದ ನೀವು ನಿರ್ಣಯ ಮಾಡೋಕ್ಕೆ ಬರೋದಿಲ್ಲ. ಆ ವೇದಗಳ ಬಗ್ಗೆ ಪ್ರಶ್ನೆ ಬರಲಿಲ್ಲ. ಕಾರಣ ಏನು? ಅಪೌರುಷೆ. ಆದ್ದರಿಂದ ಯಾರೇನು ಮಾತಾಡೋಂಗಿಲ್ಲ. ಅಪ್ರಾಮಾಣ್ಯಾನುಮಾಚೈಚ್ಛಾತ್ ಅದು ಕೇಳ್ತಾರೋ, ನಾವು ನಮ್ಮ ನೀರು ತೊಗೊಳ್ಳಲ್ಲ ಅಂತೀರಿ, ಆ ನದಿ ನೀರು ತೊಗೊಳ್ತೀರಿ, ಏನು ಎಣ್ಣೆ ಅಂತ ಕೇಳಿದ್ರೆ ನೀನು ಮುಟ್ಟಿಲ್ಲಲ್ಲ, ಮುಟ್ತಿ ಅದು ಹರ್ಕೊಂಡು ಹೋಗ್ತಲ್ಲ, ಆಗಲೇ ಮುಟ್ಟಿದಾಗೆಲ್ಲ ಹರ್ಕೊಂಡು ಹೋಗ್ತಾನೆ ಇರುತ್ತೆ. ಆದ್ದರಿಂದ ಏನು ಮೈಲಿಗೆ ಆಗಲೇ ಇಲ್ಲ ಕೊನೆಗೆ. ಇವನು ದೊಡ್ಡದ ಮೈಲಿಗೆ ಆಯಿತು. ಅರ್ಥ ಆಯ್ತಾ? ಸೈಂಟಿಫಿಕಲಿ ಕರೆಕ್ಟ್. ಅದು ದೊಡ್ಡ ತೊಟ್ಟಿ ನೀರಿದೆ, ಗೊತ್ತಾಯ್ತಾ? ಆದರೆ ಅದು ಸ್ವಲ್ಪ ಕೆಟ್ಟೋಗ್ಬಿಡುತ್ತೆ, ಉಪಯೋಗಕ್ಕೆ ಬರೋಲ್ಲ. ಆದರೆ ಅದೇ ನದಿ ಕರೆಕ್ಟ್ ಬಾವಿ ಇದೆ, ಬಾವಿ ನೀರು ಯಾಕೆ ಕೆಡೋದಿಲ್ಲ? ಬಾವಿ ನೀರು ಹರಿತಾ ಇರೋ ನೀರೇ ಅದು. ಒಂದು ಕಡೆ ತಗ್ಗು ತೋಡಿ ಏನು ಮಾಡಿದ್ದೀವಿ ನಾವೀಗ, ನಿಲ್ಲಿಸ್ಕೊಂಡಿರೋದು ಅಷ್ಟೇ ಬರುತ್ತೆ, ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಅದು ಹಾಗೆ ಆ ದೃಷ್ಟಿಯಲ್ಲಿ ಅದು ಮೈಲಿಗೆ ಆಗಲಿಲ್ಲ. ಯಾರೇ ಬಿಟ್ಟಿದ್ರು ಮೈಲಿಗೆ ಆಗಲಿಲ್ಲ. ಅದು ಇಲ್ಲಿ ಮೈಲಿಗೆ ಆಗತ್ತೆ. ನೀನೇ ಒಪ್ತೀಯ ಅದರ, ಬೇರೆ ದಾರಿಯೇ ಇಲ್ಲ. ಎಲ್ಲರೂ ಒಪ್ಪಿರೋಲ್ಲ, ಇದು ಅವರಿವರಲ್ಲ, ನಾವು ಮಾತ್ರ ಒಪ್ಪಿರೋದಲ್ಲ. ಪ್ರತಿಯೊಬ್ಬರು ಕೂಡ ಏನು ಒಪ್ಪಿದ್ದ ಕಾರಣ ಗೊತ್ತಿರೋದಿಲ್ಲ ಅಷ್ಟೇ ಅವರಿಗೆ. ಕಾರಣ ಹೇಳಿದಾಗ ಸಮಸ್ಯೆ ಬರಲಿಲ್ಲ. ಅಪ್ರಾಮಾಣ್ಯಮ ಅನುಮಾಸ್ಯಾತ್. ಆಮೇಲೆ ಇನ್ನೇನು ಹೇಳ್ಬೋದು ಅವರಿಗೆ? ಸಮುದ್ರ ನೀರು ಹರಿಯೋದಿಲ್ವ, ಅಲ್ಲಿ ಹಾಕ್ಬಿಡ್ತೀರಿ, ನಾವು ಬಿಟ್ಟುಬಿಟ್ಟಿವಿ ಅಂತ ಕೇಳಿದರೆ ಬರೋದಿಲ್ಲ. ಉದಾಹರಣೆಗೆ ನೀವೊಂದು ಅಲ್ಲಿದೆ ನೋಡಿ, ಎಷ್ಟು ತ್ಯಾಜ್ಯ ಸೇರಿಸ್ತಾರೋ ಸಮುದ್ರಕ್ಕೆಲ್ಲ ಕೂಡ. ಇಷ್ಟಾದರೂ ಸಮುದ್ರ ಕೆಡೋದಿಲ್ಲ. ಯಾಕೆ? ಬಹುತ್ವತಃ ತುಂಬ ದೊಡ್ಡ ಪದಾರ್ಥದಲ್ಲಿ ಚಿಕ್ಕ ಪದಾರ್ಥ ಆಗ್ತದೆ, ಏನಾಗಿಬಿಡುತ್ತೆ ಅದು? ತನ್ನ ಗುಣನ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಗುಣ ಹೋಗಿಲ್ಲ, ಇದೆ, ಆದರೆ ಏನೂ ಮಾಡೋಕ್ಕೆ ಬರಲ್ಲ ಅದಕ್ಕೆ. ಸಾವಿರಾರು ಜನ ಮಧ್ಯೆ ಒಬ್ಬ ಮಾತಾಡಿದ ಯಾರು ಕೇಳ್ತಾರೆ ವಿರುದ್ಧ? ಆ ಥರ ಒಂದು ಹನಿ ನೀರನ್ನು ನೀವು ಮೈಲಿ ನೀರು ಹಾಕಿದರೆ ಸಾವಿರಾರು ಇದರಲ್ಲಿ ಏನೂ ಅಫೆಕ್ಟ್ ಆಗೋದಿಲ್ಲ. ಅದು ಅದು ಕೂಡ ಸೈನ್ಸೇ. ಮತ್ತೆ ಇದು ಹರಿತಾ ಪ್ಯೂರ್ ಆಗುತ್ತೆ. ತುಂಬ ಜಾಸ್ತಿ ಆಗಿದ್ದಕ್ಕೆ ಅದು ಪ್ಯೂರ್ ಆಗಿರೋದು, ಅದು ಕೆಡೋದೇ ಇಲ್ಲ. ಅದು ಹಿಂದೆಲ್ಲ ಹೇಳ್ತಾರೆ, ಅದನ್ನು ದೊಡ್ಡ ಅನ್ನದ ರಾಶಿ ಮಾಡಿಬಿಟ್ಟು
ಇಷ್ಟೆಲ್ಲ ಹಾಕಿ ನಾವು ನಾಯಿ ಬಿಟ್ಬಿಟ್ರೆ ಒಂದು ಕಡೆಗೆ ಅದನ್ನೆಲ್ಲ ತೆಗಿಬೇಕಾಗಿಲ್ಲ. ಎಷ್ಟು ತೆಗೆದ್ರೆ ಸಾಕು, ಸುತ್ತ ಆಪ್ರೇಷನ್ ಮಾಡಿ ಎಲ್ಲ ತೆಗೆದಿಲ್ಲ, ಗಂಟೆ ಸುತ್ತಮುತ್ತ ಸ್ವಲ್ಪ ಜಾಸ್ತಿ ತೆಗಿತಾರೆ ಅಷ್ಟೇ. ಎಲ್ಲ ತೆಗೆದಿಲ್ಲ, ಅಷ್ಟೇ ತೆಗೆದ್ರೆ ಬರೋ ಚಾನ್ಸ್ ಇದೆ, ಸ್ವಲ್ಪ ಜಾಸ್ತಿ ತೆಗಿತಾರೆ. ತರ್ಕ ಶಾಸ್ತ್ರಯೋನಿತ್ವಮೇ, ಇಷ್ಟೆಲ್ಲ ಯಾತಕ್ಕೆ ಹೇಳ್ತಿದ್ದಾರೆ ಅಂದರೆ, ಶಾಸ್ತ್ರ ಅಂದ ತಕ್ಷಣ ನಮ್ಮದು ಶಾಸ್ತ್ರ ಇದು ಬರ್ಲಿಕ್ಕೆ ಬರೋದಿಲ್ಲ, ಮನೆಗೆ ಒಂದು ಕಾನ್ಸ್ಟಿಟ್ಯೂಷನ್ ಮಾಡ್ಕೊಳಕ್ಕಾಗತ್ತೆ ಯಾರು ಕೂಡ. ಅದು ಒಪ್ಪೋದಾಗಬೇಕಾದ್ರೆ ಎಲ್ಲ ಸಾರ್ವಜನಿಕ ಒಂದೇ ಇರಬೇಕು. ನಿಮ್ಮ ಶಾಸ್ತ್ರಕ್ಕೆ ಅದಿಲ್ಲ, ಆದ್ದರಿಂದ ಒಪ್ಲಿಕ್ಕೆ ಬರೋದಿಲ್ಲ. ಅಪ್ರಾಮಾಣ್ಯಾನುಮಾಚ ಸ್ಯಾತ್ ನ ಪೃಥಕ್ ಚಾನುವೇಶ್ವರೆ. ಆದ್ದರಿಂದ ಅಪ್ರಮಾಣವನ್ನು ಯುಕ್ತಿಯಿಂದ ಹೇಳ್ತೇವೆ. ಆ ದೇವ್ರ ಬಗ್ಗೆ ಆ ರೀತಿ ಹೇಳೋದಕ್ಕೆ ಬರೋದಿಲ್ಲ ನೀನು. ಯಾಕೆ? ಪುಂಸ್ತ ಹೇತು ಬಲಾದೇವ ಪೂರ್ವೋಕ್ತೇನೈವ ವರ್ತನ. ನೀವು ಹೇಳ್ತೀವಿ ನಿಮ್ಮ ಶಾಸ್ತ್ರ ಯಾರೋ ಬರೆದವರು ಪುರುಷ ಅಂದಮೇಲೆ ಪುರುಷರಲ್ಲಿ ಏನು ಸಂಭಾವಿತ? ಅಜ್ಞಾನ ವಿಪ್ರಭಯೋ ಪ್ರಾಪ್ತಿ. ಯಾರು ಹೇಳ್ಕೊ ನೀನೀಗ, ದೇವರಂತ ಕರೆಯಾಗಿಲ್ಲ ನೀನೀಗ, ದೇವ್ರ ಕರೆಯಕ್ಕೆ ಆಧಾರ ಸಿಕ್ಕಿಲ್ಲ ನಿನಗೆ. ಸಿಕ್ಕ ಮೇಲೆ ಅದು ವಿಷಯ ಬೇರೆ ಆಗೋದು. ಆ ದೇವ್ರು ಒಪ್ಪಿದ್ದೆಲ್ಲ ಒಪ್ಪಿಡ್ಬೋದು ನಾವು. ದೇವ್ರನ್ನ ಪ್ರೂವ್ ಮಾಡೋಕ್ಕೆ ಫಸ್ಟ್ ಏನು ಬೇಕು ನಿಮಗೆ? ಆಗಮ ಬೇಕು. ಯುಕ್ತಿಯಿಂದ ಪ್ರೂವ್ ಮಾಡೋಕ್ಕೆ ಬರೋದಿಲ್ಲ. ಪುಂಸ್ತ ಹೇತು ಬಲಾದೇವ ಪೂರ್ವೋಕ್ತೇನೈವ ವರ್ತನ. ಹಿಂದೆ ಹೇಳಿದ್ದೆ ಅವಾಗಲೇ ನಾವು. ಎಲ್ಲಿ ಪುರುಷಕೃತತ್ವ ಬರುತ್ತೋ ಅಲ್ಲಿ ಏನು ಸಂಭವ ಇರುತ್ತೆ? ಅದು ತಪ್ಪು ಅಂತ ಹೇಳೋದಿಲ್ಲ, ತಪ್ಪು ಯಾಕೆ ಆಗಬಾರ್ದು ಅಂತ ಉತ್ತರ ಕೇಳಿ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಶಾಸ್ತ್ರ ಯೋನಿತ್ವ ವೇತೇನ ಕಾರಣಶ್ಚ ಬಲಾದ್ಭವೇತ್. ಇಷ್ಟೆಲ್ಲ ಒಪ್ಕೊಂಡ ಮೇಲೆ ಶಾಸ್ತ್ರ ಬೇಕೇ ಬೇಕು, ಒಪ್ಕೋಬೇಕು. ಇದು ಬಹಳ ಇಂಪಾರ್ಟೆಂಟ್. ತುಂಬ ಜನ ದೇವರು ಒಪ್ಪೋದಿಲ್ಲ ಅಂತಾರಲ್ಲ, ಅದು ತಪ್ಪು ಅಂತ ಹೇಳೋಕ್ಕೆ ಬರೋದಿಲ್ಲ. ಯಾತಕ್ಕೆ? ಶಾಸ್ತ್ರ ಗೊತ್ತಿಲ್ಲ ಅವರಿಗೆ. ಗೊತ್ತಿದ್ದವ್ರು ಒಪ್ಪೋದಿಲ್ಲ ಅಂದರೆ ತಪ್ಪಾಗುತ್ತೆ. ಗೊತ್ತು. ಉದಾಹರಣೆಗೆ ಒಬ್ಬರು ಕುರುಡ ಬಿದ್ದಾದ್ರೆ ಯಾರು ಬೈಯೋದಿಲ್ಲ ಅವನನ್ನು. ಯಾಕೆ? ಪಾಪ ಕಾಣಿಸೋದಿಲ್ಲ. ಕಂಡಿರೋರು ಬಿದ್ದರೆ ಅವರು ಮೂರ್ಖ ಅಂತ, ಕುರುಡ ಬಿದ್ದರೆ ಮೂರ್ಖ ಅಂತ ಕರೆಯೋದಿಲ್ಲ. ಅದು ಜನಗಳನ್ನ ಬರೀ ದೇವ್ರನ್ನ ಒಪ್ಪಿ ಅಂತ ಹೇಳಿದ್ರೆ ಅರ್ಥ ಇಲ್ಲ. ಏನು ಮಾಡ್ಬೇಕು ಅವರಿಗೆ? ಶಾಸ್ತ್ರದ ಮೂಲಕ ಒಪ್ಪಿ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಇವತ್ತು 3D ಫಿಲ್ಮ್ ಬಂದಾಗ ಅವರೇ ಫ್ಲೆಕ್ಸ್ ಕೊಡ್ತಾರಲ್ಲ, ಕನ್ನಡಕ್ಕೆ ಅವರೇ ಕೊಟ್ಟಾಗೆ ತೋರಿಸ್ಬೇಕಾದ್ರೆ. ಇದುವರೆ ಏನಾಗೋದಿಲ್ಲ, ಬರೀ ಹೇಳ್ತಿರೋದು. ಮಕ್ಕಳಿಗೆ ಪಾಠ ಹೇಳಿಲ್ಲ, ನಾಸ್ತಿಕ ಮಕ್ಕಳು ಏನು ಮಾಡೋದು ಅಂತ ಕೇಳಿದರೆ ನಿಮ್ಮದೇ ತಪ್ಪದು. ಶಾಸ್ತ್ರ ಹೇಳಿಲ್ಲ, ಆದ್ದರಿಂದ ನೀವು ಅರ್ಥ ಆಗಿಲ್ಲ ಅವರಿಗೆ. ಶಾಸ್ತ್ರ ಹೇಳೋದಂದ್ರೆ ಎಲ್ಲ ಸುಧಾಮಗಳೇ ಮಾಡಬೇಕು ಅಂತ ಅರ್ಥ ಅಲ್ಲ. ಎಷ್ಟಿದ್ರೆ ಸಾಕು ನಮಗೆ? ಎಷ್ಟಿದ್ರೆ ಸಾಕು? ಬೇಸಿಕ್ ನಾಲೆಡ್ಜ್ ಇರಬೇಕು. ಯಾವಾಗ ಬೇಸಿಕ್ ನಾಲೆಡ್ಜ್ ಎಲ್ಲದರ ಬಗ್ಗೆ ಒಂದು ಕಾಮನ್ ಫ್ಯಾಕ್ಟರ್ ಒಂದು ಇದ್ದೇ ಇರ್ತಾರೆ. ಬಿದ್ದವ್ರನ್ನ ಎತ್ತೋದಕ್ಕೆ ಶಾಸ್ತ್ರ ಓದ್ಕೊಂಬರ್ಬೇಕು. ಅದಕ್ಕೆ ಸಹಜವಾಗಿ ಏನು ಮಾಡ್ತಾನೆ ಅವರು? ಡಾಕ್ಟ್ರಲ್ಲ ನಾನು ನೋಡ್ತಾ ಹಾಗೆ ಹೋಗ್ಬಾರ್ದು. ಗೊತ್ತಾಯ್ತು? ಡಾಕ್ಟ್ರ್ ಎತ್ತೋದು ಡಾಕ್ಟ್ರ್ ಆದ್ರೆ ಎತ್ತಬೇಕು, ಬೇರೆ ಡಾಕ್ಟ್ರ್ ಅಲ್ಲದೆ ಇದ್ದವ್ರು ಹೇಗೆ ಎತ್ತಬೇಕು, ಹಾಗೆ ಸಾಮಾನ್ಯ ಜ್ಞಾನ ಅಂತ ಎಲ್ಲರಿಗೂ ಇರಬೇಕು. ಅಷ್ಟು ಜ್ಞಾನ ಇಲ್ದ ಹೋದ್ರೆ ಇವತ್ತು ಯಾರು ಕಾನ್ಸ್ಟಿಟ್ಯೂಷನ್ ಸ್ಟಡಿ ಮಾಡೋದು ಬೇರೆ. ಇವತ್ತು ಕಾನ್ಸ್ಟಿಟ್ಯೂಷನ್ ಗೊತ್ತಿದೆಯೋ ಇಲ್ಲೋ? ಸ್ಟಡಿ ಮಾಡಿ ಗೊತ್ತಿದೆ ನಿಮಗೆ? ಇಲ್ಲ, ಕೇಳಿ ಗೊತ್ತಿದೆ, ಈ ರೀತಿ ಇದೆ ನಿಯಮಗಳಿವೆ ಅಂತೇಳಿ ಅಷ್ಟೇ. ಅಷ್ಟು ಗೊತ್ತಿದ್ರೆ ಏನಾಗುತ್ತೆ ಅವನಿಗೆ? ಕೆಲವು ವಿಷಯದಲ್ಲಿ ಒಳ್ಳೆ ರೀತಿ ನಡ್ಕೊಳಕ್ಕೆ ಬರುತ್ತೆ. ಆ ರೀತಿ ಆ ಲಿಂಕ್ ತಪ್ಪಿಸಿದ್ದಕ್ಕೆ ಎಲ್ಲ ಜನ ಮರೆತು ಬಿಟ್ರು ಪೂರ್ತಿಯಾಗಿ. ಅಲ್ಲಿಗಿರಲಿ, ನಾಳೆ ಮುಂದಿನ ಭಾಗ. ಒಟ್ಟು ಏನು ಬೇಕಾಯ್ತು ಈಗ? ಶಾಸ್ತ್ರ ಯೋನಿತ್ವ ಅಂತ ಹೇಳಿದ ಮೇಲೆ ಶಾಸ್ತ್ರ ಬೇಕು ಅಂಬೋದು ಒಂದು ಉತ್ತರ. ಶಾಸ್ತ್ರ ಯಾತಕ್ಕೆ ಬೇಕು ಅಂತ ಪ್ರಶ್ನೆ. ಬೇರೆ ಯಾವ ನಂಬರ ಕೊಟ್ಟರೆ ಸಮಸ್ಯೆ ಇದೆ. ಆದ್ದರಿಂದ ನಾವು ಹಿಂದೆ ಹೇಳಿದಂತೆ ಯಾವ ಶಾಸ್ತ್ರ ಒಪ್ಪಬೇಕೋ? ವೇದ. ಮತ್ತು ವೇದ ಒಪ್ಪಿತ್ತು. ವೇದ ಪ್ರಮಾಣ ಅಂದಮೇಲೆ ವೇದ ಒಪ್ಪಿದ್ದು ಸಹ ಏನಾಗುತ್ತೆ? ಪ್ರಮಾಣ. ಇಷ್ಟು ತಿಳ್ಕೊಂಡ್ರೆ ಸಮಸ್ಯೆ ಬರೋದಿಲ್ಲ. ಅದು ಶಾಸ್ತ್ರದ ಕಾನ್ಸೆಪ್ಟ್. ಅಷ್ಟು ತಿಳ್ಕೊಂಡವ್ರು ದೇವ್ರನ್ನ ಒಪ್ಸೋದು ಭಾಳ ಸುಲಭ. ಯುಕ್ತಿಯಿಂದ ಮಾತ್ರ ಒಪ್ಸಕ್ಕೆ ಹೊರಟ್ರೆ ಎಂದೂ ಸಾಧ್ಯ. ಬೇರೆ ಯಾರ್ಯಾರು ವೇದವನ್ನು ಒಪ್ಪಿಲ್ಲ ಅವ್ರು ದೇವ್ರ ಬಗ್ಗೆ ಏನೇನು ಹೇಳ್ತಾರೆ ಅವು ಊಹಾಪೋಹದ ಹೇಳಿಕೆಗಳೇ ಹೊರತು ಏನಿಲ್ಲ. ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಯಾವುದೂ ಇಲ್ಲ. ವೇದ ಒಪ್ಪಿದಾಗ ಮಾತ್ರ ಸಿಗೋದು. ಅಲ್ಲ, ಆ ಶಾಸ್ತ್ರ ಶಬ್ದ ಸರಿಯಾದ ಅರ್ಥ ಏನು ಗೊತ್ತಾ? ಸೈನ್ಸ್ ಅಂದರೆ ಏನು? ಶಾಸ್ತ್ರ. ಹಾಗೆ ಸೈನ್ಸ್ ಅನ್ನೋ ಪದ, ಶಾಸ್ತ್ರ ಅನ್ನೋ ಪದ ಮೋರಲೆಸ್ ಈಕ್ವಲೆಂಟ್ಸು. ಶಿಷ್ಯತೆ ತತ್ವ ಮನೇನ ಐತಿ ಶಾಸ್ತ್ರ. ಯಾವುದು ತತ್ವವನ್ನು ತಿಳಿಸ್ಕೊಡುತ್ತೋ ಅದು ಶಾಸ್ತ್ರ. ತತ್ವ ತಿಳಿಸ್ಕೊಡೋದು ಅಂದ್ರೆ ಏನು? ಇರೋ ವಿಷಯ ಹೇಳಬೇಕು. ಇರೋ ವಿಷಯದ ಶಾಸ್ತ್ರ. ಅರ್ಥ ಆಯ್ತಾ? ಪ್ರತ್ಯಕ್ಷ ಅಂಬೋದು ಇದಕ್ಕೆ ಶಾಸ್ತ್ರ. ಲೌಕಿಕ ಜ್ಞಾನಕ್ಕೆ ಅದು ಪ್ರತ್ಯಕ್ಷನೇ. ಕಣ್ಣಿಗೆ ಕಾಣೋ ರೂಪದ ಜ್ಞಾನಕ್ಕೆ ಅದೇ ಅಲ್ಟಿಮೇಟ್. ಆ ದೇವ್ರ ಬಗ್ಗೆ ಮಾತ್ರ ಇದೇ ಅಲ್ಟಿಮೇಟ್. ನೀವು ಕುರುಡನಿಗೆ ಹಾಕಿದ್ದರೆ ಕುರುಡ ಒಬ್ಬನಿದ್ದಾನೆ, ಅವನಿನ್ನು ಬೆಳಕನ್ನು ಕನ್ವಿನ್ಸ್ ಮಾಡಿ ನೋಡೋಣ. ಹುಟ್ಟು ಕುರುಡ ಮಾಡೋಕ್ಕೆ ಬರುತ್ತಾ ನಿಮಗೆ? ಬರೋದಿಲ್ಲ. ಅದೇ ರೀತಿಯೇ ಯಾರಿಗೆ ಶಾಸ್ತ್ರ ಒಪ್ಪಿಲ್ಲ ಅವರಿಗೆ ದೇವ್ರ ಬಗ್ಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ಫಸ್ಟ್ ಹೇಳಿ ಶಾಸ್ತ್ರ ಒಪ್ಪಕ್ಕೆ ತಯಾರಿದ್ದರೆ ಇಲ್ಲೋ ಇಲ್ಲ. ನೀವು ಕಣ್ಣು ರಿಪೇರಿ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಹೋಯ್ದು ಅಂತ ಹೇಳ್ಬೇಕಷ್ಟೆ.
ಪಾಶುಪತ ಅದು ಎಷ್ಟೊತ್ತು ಹೇಳಿದ್ರೆ ಉತ್ತರ ಕೊಟ್ರಲ್ಲ ಈಗ ಹೋಯ್ತು ಅಲ್ಲಿಗೆ. ಇವತ್ತು ಹಾಗೇನೆ. ಇವತ್ತು ನಾವೇನು ಮಾಡ್ತಿದ್ದೇವೆ ಅಂದರೆ ಯಾರಿಗೂ ಶಾಸ್ತ್ರ ಹೇಳ್ದೇನೆ ಆಮೇಲೆ ಫಾಲೋ ಮಾಡಿ ಅಂತ ಹೇಳ್ತಿರೋದು ನಾವೀಗ. ಶಾಸ್ತ್ರ ಹೇಳ್ದೇನೆ ಫಾಲೋ ಮಾಡೋಕ್ಕೆ ಹೇಳ್ತಾ ಇದ್ದೇವೆ. ಆ ಹುಡುಗ ಏನು ಕೇಳ್ತಾರೆ ತಕ್ಷಣ, ನೀವು ಹೇಳಿದ್ರೆ ನಿಮ್ಮ ಮಾತು ಕೇಳೋದಾದ್ರೆ ಅವರ ಮಾತು ಕೇಳ್ತಾರೆ, ಅದೇನು ತಪ್ಪಿದೆ ಅಂತ ಕೇಳ್ತಾರೆ. ನೀವು ನಮ್ಮ ಗುರುಗಳಾದರೆ ನಿಮ್ಮ ಮಾತನ್ನು ಕೇಳಬೇಕು ಅಂತ ಹೇಳೋದಾದರೆ ಅದೇ ಕಾರಣ ಅವರು ತಮ್ಮ ಬಗ್ಗೆ ಹೇಳೋದ್ರಿಂದ ನಾವು ತಪ್ಪು ಅಂತ ಹೇಗೆ ಹೇಳೋದು? ಆದ್ದರಿಂದ ಸರಿಯಲ್ಲ ತೀರ್ಮಾನ ಏನು ಮಾಡ್ಕೊಂಡ್ಬಿಟ್ರು ಅವರು. ಅವರವ್ರಿಗೆ ಅದು ದೊಡ್ಡದು. ನಿಮ್ಮನ್ನ ನಮ್ಮದೇ ಸರಿ ಅಂತ ಹೇಳಬೇಡಿ. ಈ ಮಾತನ್ನು ಅವರಿವರಲ್ಲ ಹೆಚ್ಚಾಗಿ ಹೇಳೋದು ಯಾರೋ ನಮ್ಮವರೇ ಹೇಳ್ತಾರೆ. ನಮ್ಮದೇ ಸರಿ ಅಂತ ಹೇಳಿ ಪಾಪ ಅವ್ರವ್ರ ಧರ್ಮ ಫಾಲೋ ಮಾಡ್ಕೊಡೋದು ಏನು ತಪ್ಪಿದೆ? ನ್ಯಾಚುರಲ್. ಯಾಕೆ ಇಷ್ಟೊತ್ತು ಹೇಳಿದ್ದು ಅದನ್ನೇ ನ್ಯಾಚುರಲ್. ಅವರವ್ರ ಮಾತನ್ನು ಅಷ್ಟೇ ಒಪ್ಪೋದಾದರೆ ಅದಕ್ಕೆ ವ್ಯವಸ್ಥೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಹೇಳ್ಬೇಕಾದ್ರೆ ಹಾಗಲ್ಲ. ಅವರು ಶಾಸ್ತ್ರ ಹೇಳಿಕೆಗಳಿಗೆ ಬೇಸಿಕ್ ಆಧಾರ ಯಾವುದು ನಮಗಿದೆ. ಇಷ್ಟನ್ನು ತಿಳಿಸ್ತೇ ಹೋದರೆ ನಂಬಿಕೆ ಹೇಗೆ ಬರುತ್ತೆ ಅವರಿಗೆ? ನಾವೇನೋ ಒಂದೇ ಕಡೆ ಕೂತಿದ್ರೆ ಏನೋ ಅನ್ನಿಸೋದಿಲ್ಲ. ಸಮಯ ಮಿಕ್ಸ್ ಆಗ್ತಾರಲ್ಲೋ ಅವ್ರಿಗೆ ಗೊತ್ತಾಗುತ್ತೆ. ಬೇರೆ ಕಡೆ ಹೋದ ತಕ್ಷಣ ಅರೇ ನೀವು ಹಬ್ಬ ಮಾಡ ಅವರು ಹಬ್ಬ ಮಾಡೇ ಮಾಡ್ತಾರೆ, ಅದಕ್ಕೆ ನೀವು ಯಾಕೆ ತಮಾಷೆ ಮಾಡ್ತೀರಿ? ಮಾಡೋಂಗಿಲ್ಲ. ನಿಮ್ಮ ಕಡೆ ಅವರು ಮಾಡ್ತಾರೆ. ಹಾಗಿದ್ರೆ ಅವಾಗೇನು ಹೇಳ್ಬೇಕು ನೀವಾಗ? ಬೇಸ್ ಇದೆಯೋ ಇಲ್ಲ ಆಗ ಹೋಗ್ಬೇಕು. ಆ ಬೇಸ್ ಏನಾಗಿರಬೇಕು? ಕ್ವಶ್ಚನಬಲ್ ಆಗಬಾರ್ದು. ಆ ಪ್ರಶ್ನಾರ್ಹವಾದ ಬೇಸ್ ಆದರೆ ಅದು ಬೇಸ್ ಆಗೋದೇ ಇಲ್ಲ. ಎಲ್ಲರೂ ಒಪ್ತಕ್ಕಂಥ ಆಧಾರ ಕೊಡಬೇಕು. ಇಷ್ಟರ ಮಟ್ಟಿಗೆ ಎಜುಕೇಷನ್ ಕೊಟ್ಟರೆ ಆಗ ನಿಜವಾದ ಅರ್ಥದಲ್ಲಿ ಏನು ಬರುತ್ತಾಗ ಶಾಸ್ತ್ರ ಮೊತ್ತ ಓದ್ತೀವಿ. ನೀವು ನೋಡಿ ಯಾವ್ದಾರು ಕೊಟ್ಟೆ ಶಾಸ್ತ್ರ ನಾವು ಓದ್ತೀವಿ, ನಿಮಗೆ ಯಾಕೆ ತಲೆರಟಿ? ಶಾಸ್ತ್ರ ಓದೋ ತಲೆರಟಿ ಇದ್ದಾಗ ಲೆಕ್ಕ ಅವರಿಗೆ ಹಾಗಾಗಿಬಿಟ್ಟಿದೆ. ಅಲ್ಲ, ಬೇಸಿಕಲಿ ಇಷ್ಟು ತಿಳ್ಕೊಂಡಿರಲೇಬೇಕು ನೀವು. ಅವ್ರು ಕೇಳಿದ್ರೆ ಏನು ಉತ್ತರ ಹೇಳಬೇಕು. ಅದಕ್ಕೆ ನಿಮ್ಮ ಆಧಾರ, ನಿಮ್ಮ ಮಾತಷ್ಟೇ ಆಧಾರ ಇದೆ. ನಮಗೆ ಹಾಗಿಲ್ಲ. ಒಬ್ರು ಯಾರೋ ಹಳ್ಳಿಯವ್ರು ಔಷಧಿ ಕೊಡ್ತಾನೆ, ಅವನು ಪ್ರೊಫೆಸರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ಸ್ಟಡಿ ಅಲ್ಲ, ಸಿಸ್ಟಮೆಟಿಕ್ ಸ್ಟಡಿ ಅಲ್ಲ ಅದು. ಅಲ್ಲಿ ದುಡ್ಡು ಕಾಸು ಅಪಾಯಿಂಟ್ ಮಾಡೋಕ್ಕೆ ಬರೋಲ್ಲ ಅವನನ್ನು. ಇವನು ಏನೇ ಆಗಿರಲಿ, ಬರೀ ಕೊಟ್ಟವ್ರು ಸಾಯ್ತಾ ಇದ್ದರೂ ಕೂಡ ಓದಿದ್ದಾರೆ ಅಪಾಯಿಂಟ್ ಮಾಡಲೇಬೇಕು ಅಂತ. ಇವಾಗ ಆಧಾರ ಇದೆ. ಯಾಕೆ ಆಧಾರ? ಓದಿದ್ದಾನೆ ಅಂತ ಆಧಾರ ಇದೆ, ಕೊಟ್ಟಿದ್ದೇವೆ ಅಷ್ಟೇ. ನೀನು ಓದಿಲ್ಲ ಆದ್ದರಿಂದ ಮಾಡೋಕ್ಕೆ ಬರೋದಿಲ್ಲ. ಇಷ್ಟು ನಾವು ಉಳ್ಕೊಂಡಿದೆಯಲ್ಲ ಧರ್ಮ ಇವತ್ತು.